ನಮ್ಮ ಕರ್ತನ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ವಂದನೆಗಳನ್ನು ಹೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರ ಒಂದು ಮಹಾಕೃಪೆಯಿಂದ ತಂದೆಯಾದ ದೇವರು ಈ ಒಂದು ವಿಶೇಷವಾದ ದಿನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ರಾತ್ರಿ ಭೋಜನೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸೋದಕ್ಕಾಗಿ ಈ ಒಂದು ವಿಶೇಷವಾದ ದಿನವನ್ನು ನಮಗಾಗಿ ಸಿದ್ಧಪಡಿಸಿದಂಥ ನಮ್ಮ ತಂದೆಯ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವೆಲ್ಲರೂ ಕೂಡ ಸ್ತುತಿ ಸ್ತೋತ್ರಗಳನ್ನ ಕೂಡ ಸಲ್ಲಿಸೋಣ. ಅದು ಮಾತ್ರವಲ್ಲದೆ ನಿಮ್ಮೊಂದಿಗೆ ಆತನ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿದಂಥ ನಮ್ಮ ತಂದೆಯ ದೇವರಿಗೆ ನಮ್ಮ ಕರ್ತನ ಯೇಸು ಕ್ರಿಸ್ತನ ಮೂಲಕ ಈ ಸಮಯದಲ್ಲಿ ಈ ಸ್ತೋತ್ರಗಳನ್ನ ಕೂಡ ಸಲ್ಲಿಸುತ್ತೇನೆ. ಪ್ರಿಯ ಸಹೋದರರೇ, ಈ ಒಂದು ಸಮಯ ನಮ್ಮೆಲ್ಲರಿಗೆ ತುಂಬಾ ಒಂದು ಕಠಿಣವಾದ ಒಂದು ಸಮಯ ಅನ್ನಿಸ್ತದೆ, ಹೌದಲ್ಲ? ಯಾಕೆಂದ್ರೆ ಆಫ್ಟರ್ ಲಂಚ್ ತುಂಬಾ ಒಂದು ಪಾಠ ಕೇಳೋದಕ್ಕೆ ತುಂಬಾ ಒಂದು ಕಠಿಣವಾದ ಸಮಯ. ಇದನ್ನ ಹೇಳೋದಾದ್ರೆ ಒಂದು ಕಠಿಣವಾದ ಶೋಧನೆಯ ಸಮಯ ಅಂತ. ಆದರೆ ಸ್ವಾಮಿ ಈ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಅವಾಗ ಹೇಳಿದ ಒಂದು ಮಾತು, ಏನ್ ಮಾತು ಹೇಳ್ತಿದ್ರೆ ಸ್ವಾಮಿ ಆ ಕೊನೆಯ ದಿವಸಗಳಲ್ಲಿ ನಮ್ಮ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತ ಮಾತು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಅದೇ ಒಂದು ಬೇಡಿಕೆ ನಿಮ್ಮ ಮಧ್ಯದಲ್ಲಿ ಇಟ್ಕೊಳ್ತೇನೆ. ಶೋಧನೆ ಅಂದ್ರೆ ನಮ್ಗೆ ಬರುವಂತ ಶೋಧನೆ ಇವಾಗೇನು ನಿದ್ರೆ ಅಲ್ವಾ? ನಿದ್ರೆನೇ ಶೋಧನೆ ಆಗಿರ್ತದೆ. ಆದ್ರೂ ಕೂಡ ನಾವು ಪ್ರಾರ್ಥನೆಯಿಂದ ಈ ಪಾಠ ಒಳಗೆ ನಾವು ಹೋಗೋಣ. ದೇವರು ನಮ್ಮನ್ನೆಲ್ಲರನ್ನ ಕೂಡ ಬಲಪಡಿಸಲಿ ಎಂಬುದಾಗಿ ಕೂಡ ನಾವು ಬೇಡುತ್ತಾ ಈ ಪಾಠಕ್ಕೆ ಹೋಗೋಣ. ಪ್ರಿಯ ಸಹೋದರರೇ, ಈ ದಿನದಲ್ಲಿ ನಿಮ್ಮೊಂದಿಗೆ ಆರಿಸಿಕೊಂಡಂತ ಪಾಠದ ಒಂದು ಟಾಪಿಕ್ ನೋಡೋದಾದ್ರೆ ಜೂಡಾಸ್ ಕೇಸ್ O+1. ಜೂಡಾಸ್ ಕೇಸ್ O+1 ಎಂಬ ಒಂದು ಟಾಪಿಕ್ ಅಲ್ಲಿ ಬರೆಯಲ್ಪಟ್ಟಂತ ಒಂದು ರೀಪ್ರಿಂಟ್ ಪಾಠ. ನಮ್ಮ ಪ್ರಿಯ ರಸಲ್ ಅವರಿಂದ ಬರೆದಿರುವಂತ ಪಾಠ. ಈ ಒಂದು ರೀಪ್ರಿಂಟ್ ನಂಬರ್ 1962. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, 1962. ಪ್ರಿಯ ಸಹೋದರರೇ, ಇದ್ರ ಕನ್ನಡದಲ್ಲಿ ಹೀಗೆ ಬರ್ತದೆ. ಟ್ರಾನ್ಸ್ಲೇಟ್ ಮಾಡಿದೀನಿ, ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಗೊತ್ತಿಲ್ಲ. ಅದು ಯಾರು ಓದ್ರಿ ಕನ್ನಡ ಸಹೋದರರು, ಮೈಕಲ್ಲಿ ಓದ್ರಿ. ಯೂದನ ಪ್ರಕರಣವು ಆಶಾರಹಿತವಾದದ್ದು, ಕರೆಕ್ಟಾ? ಆಶಾರಹಿತವಾದದ್ದು ಅಂತ ಟ್ರಾನ್ಸ್ಲೇಷನ್ ಕರೆಕ್ಟ್ ಇದೆಯಾ? ಜೂಡಾಸ್ ಕೇಸ್ O+1 ಟ್ರಾನ್ಸ್ಲೇಟೆಡ್ ಕರೆಕ್ಟ್ ಇದೆಯಾ ಅಂತ ನೀವು ನೋಡ್ಕೊಳ್ಳಿ. ಒಂದೆಲ್ಲ ತಪ್ಪಿದ್ರೆ ತಿದ್ಕೊಳ್ರಿ. ಸೊ ಅದ್ರ ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ನಾವು ನೋಡುವಂತ ವಿಷಯ ಅಂದ್ರೆ, ಈಗ ನಾವು ಏನ್ ಮಾಡೋಣ, ಯೂದಾಸನ ಒಂದು ಕೇಸ್ನ ಏನ್ ಮಾಡೋಣ, ನಾವು ಅವ್ರನ್ನ ಫೈಲ್ನ ಓಪನ್ ಮಾಡಿ ಅವನಿಗೆ ದೇವರು ಕೊಟ್ಟಂತ ಒಂದು ತೀರ್ಪು ಏನಾಗಿದೆ ಎಂಬುದನ್ನ ಏನ್ ಮಾಡೋಣ, ನಾವು ಈಗ ನೋಡೋಣ. ಅನೇಕರಿಗೆ, ನಮ್ಮಲ್ಲಿ ಅನೇಕರಿಗೆ ಬೇರೆಯವ್ರನ್ನ ತೀರ್ಪು ಮಾಡೋದಂದ್ರೆ ಏನು, ತುಂಬಾ ಸಂತೋಷ ಅಲ್ಲ. ಬೇರೆಯವ್ರಿಗೆ ತೀರ್ಪು ಮಾಡಬೇಕು, ತೀರ್ಪು ಕೊಡ್ಬೇಕು, ಈ ರೀತಿಯಾಗಿ ಮಾಡೋದಲ್ಲ ನಮಗೆ ಸಂತೋಷ. ಅದೇ ರೀತಿಯಾಗಿ ಇವತ್ತು ಯೂದಾಸ್ ಕೇಸ್ನ ಏನ್ ಮಾಡೋಣ, ಸ್ವಲ್ಪ ಓಪನ್ ಮಾಡೋಣ. ಓಪನ್ ಮಾಡಿ ಯೂದಾಸನಿಗೆ ಏನ್ ತೀರ್ಪು ದೇವರಿಂದ ಕೊಡಲಾಗಿದೆ ಎಂಬುದಾಗಿ ನಮ್ಮ ಪ್ರಿಯ ಸಹೋದರ ರಸಲ್ ಅವ್ರು ಏನ್ ಮಾಡಿದ್ದಾರೆ, ಬರೆದಿದ್ದಾರೆ. ಪ್ರಿಯರೇ, ನಮ್ಗೆಲ್ಲರಿಗೂ ಗೊತ್ತಿದೆ. ಅಂದ್ರೆ ದೇವರ ಒಂದು ಯೋಜನೆಯಲ್ಲಿ ನಾವು ನೋಡೋದಾದ್ರೆ ದೇವರ ಒಂದು ಡಿವೈನ್ ಪ್ಲಾನ್ ಅಲ್ವಾ? ದೇವರ ಮನುಕುಲಕ್ಕೆ ಏನಾಗಿದ್ದಾರೆ, ಒಂದು ಡಿವೈನ್ ಪ್ಲಾನ್ ಇಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ, ಮನುಷ್ಯನ ಮೂಲಕ ಏನಾಯ್ತು, ಪಾಪ, ಮರಣ, ಶಾಪ ಬಂದಿತ್ತು. ಆದ್ರೆ ಅವನ ರಕ್ಷಣೆ ಮಾಡೋದಕ್ಕಾಗಿ ದೇವರು ಏನ್ ಮಾಡಿದ್ದಾರೆ, ಒಂದು ರಕ್ಷಣೆ ಒಂದು ಯೋಜನೆ ಮಾಡಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು ವಿಶೇಷವಾದ ರಕ್ಷಣೆ ಈ ಕಾಲದಲ್ಲಿ ಆಗ್ತಾ ಇದೆ, ದೇವರ ಯೋಜನೆಯಲ್ಲಿ ಹೋಗ್ತಾ ಇದೆ. ಅಂದ್ರೆ ಈ ಒಂದು ಸ್ವಾರ್ಥ ಯುಗದಲ್ಲಿ, ಈ ಗಾಸ್ಪಲ್ ಏಜ್ ಇದೆಯಲ್ಲ, ಇದು ತುಂಬಾ ಮುಖ್ಯವಾದ ಒಂದು ಕಾಲವಾಗಿದೆ ದೇವರ ಯೋಜನೆಯಲ್ಲಿ. ಈ ಕಾಲದಲ್ಲಿ ಆಗ್ತಾ ಇರುವಂತ ಒಂದು ಪ್ಲಾನ್ ಏನಪ್ಪಾ ಅಂದ್ರೆ, ದೇವರು ಮನುಕುಲದ ಮಧ್ಯದಲ್ಲಿ ತಮಗಾಗಿ ಒಂದು ಗುಂಪಿನ ಒಂದು ಕೂಟದವ್ರನ್ನ ಏನ್ ಮಾಡ್ತದೆ, ಆಯ್ಕೆ ಮಾಡ್ತಾ ಇದೆ. ಅದೇ ಸಭೆ ಅಂತ ನೋಡ್ತೀವಿ. ಅಂದ್ರೆ 1,44,000. ಸರಿ ಪ್ರಿಯರೇ, ಈ ಮನುಕುಲದ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ಮಾಡುವಂತ ತೀರ್ಪು, ಬೈಬಲಲ್ಲಿ ಎಷ್ಟು ವಿಧವಾದ ತೀರ್ಪುಗಳು, ಜಡ್ಜ್ಮೆಂಟ್ಸ್ ಬೈಬಲಲ್ಲಿ ಇದೆ ದೇವರ ಒಂದು ಯೋಜನೆಯಲ್ಲಿ ಅಂತ ನೋಡೋಣ. ಸೊ ಅದ್ ನೋಡ್ಬಿಟ್ಟು ನಾವು ಯಾವ ಒಂದು ತೀರ್ಪಲ್ಲಿ ಬರ್ತೀವಿ ಮತ್ತು ಯೂದಾಸ್ ಅವನು ಯಾವ ಒಂದು ತೀರ್ಪಿನಲ್ಲಿ ಬರ್ತಾನೆ ಎಂಬುದಾಗಿ ಕೂಡ ಏನ್ ಮಾಡೋಣ, ನಾವು ಈ ಪಾಠದಲ್ಲಿ ನಾವು ನೋಡೋಣ.
ಮೊದಲನೇದಾಗಿ ನೋಡ್ಬೇಕಾದ್ರೆ ಮೊದಲನೇ ತೀರ್ಪು ಅಂದ್ರೆ ಜಡ್ಜ್ಮೆಂಟ್ ಅಂದ್ರೆ ನಮ್ಗೆ ಅದರ ಅರ್ಥ ಗೊತ್ತಿರ್ಬೇಕು. ಯಾಕಂದ್ರೆ ನಾವು ಫಾಲೋ ಕ್ಲಾಸ್ ಅಲ್ಲಿ ನೋಡಿರ್ತೀವಿ. ಜಡ್ಜ್ಮೆಂಟ್ ಅಂದ್ರೆ ಫಸ್ಟ್ ಅವ್ರಿಗೆ ಏನ್ ಮಾಡ್ಬೇಕು, ನಾಲೆಡ್ಜ್ ಕೊಡ್ಬೇಕು. ಅವ್ರಿಗೆ ದೇವರ ಒಂದು ನೀತಿ ನ್ಯಾಯ ಏನು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. ಆ ನಂತರ ಅದರ ಪ್ರಕಾರ ಅವ್ರು ನಡೆದ್ರೆ ಅದಕ್ಕೆ ತಕ್ಕಂತ ಆಶೀರ್ವಾದ ಇತ್ತು, ಅದನ್ನ ಮೀರಿದ್ರೆ ಅವರಿಗೆ ದಂಡನೆ ಆಗಿತ್ತು ಅಲ್ವಾ. ಇದು ದೇವರ ತೀರ್ಪು. ಜಡ್ಜ್ಮೆಂಟ್ ಅಂದ್ರೆ ಇನ್ಕ್ಲೂಡಿಂಗ್ ಲಾ ಅಂಡ್ ಪನಿಷ್ಮೆಂಟ್. ಇದೆಲ್ಲ ಸೇರಿನೇ ಜಡ್ಜ್ಮೆಂಟ್ ಅಂತ ನೋಡ್ತೀವಿ. ಸರಿಯರೇ, ಮೊದಲನೇ ಜಡ್ಜ್ಮೆಂಟ್ ಎಲ್ಲಿ ಆಗಿತ್ತು? ದೇವರ ಒಂದು ಯೋಜನೆ ಮನುಕುಲದಲ್ಲಿ ಫಸ್ಟ್ ಜಡ್ಜ್ಮೆಂಟ್ ಎಲ್ಲಿ ಆಯ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಎಲ್ಲಿದು? ಅದು ಈಡನ್ ಗಾರ್ಡನ್ ಅಲ್ಲಿ ಆದಾಮ್ ಏವಾಳಿಗೆ ದೇವರು ಕೊಟ್ಟಂತ ಒಂದು ಫಸ್ಟ್ ಜಡ್ಜ್ಮೆಂಟ್. ಅವರಿಬ್ರು ಮಾಡಿದಂತ ಪಾಪದಿಂದ ಇಡೀ ಅವರ ಮನುಕುಲಕ್ಕೆ ಏನಾಯ್ತು? ಶಾಪವು ಮರಣವು ಏನಾಯ್ತು? ಬಂತು. ಇದು ಈ ಫಸ್ಟ್ ಜಡ್ಜ್ಮೆಂಟ್ ಏನಾಗಿದೆ, ಈ ಪ್ರೋಗ್ರೆಸ್ ಅಲ್ಲಿ ಇದೆ ಅಲ್ವಾ, ಇದು ನಡೀತಾ ಇದೆ, ಇನ್ನೂ ಅದು ಅಂತ್ಯಕ್ಕೆ ಏನಾಗಿಲ್ಲ, ಬಂದಿಲ್ಲ. ಸರ್ ನೀವೆಲ್ರಿ ಎರಡನೇ ಜಡ್ಜ್ಮೆಂಟ್, ಸೆಕೆಂಡ್ ಜಡ್ಜ್ಮೆಂಟ್ ಯಾವುದು? ದೇವರ ಒಂದು ಪ್ಲಾನ್ ಅಲ್ಲಿ, ಎಂಟೈರ್ ಪ್ಲಾನ್ ಅಲ್ಲಿ ದೇವರ ಸೆಕೆಂಡ್ ಜಡ್ಜ್ಮೆಂಟ್ ಯಾರಿಗೆ ಕೊಟ್ರು? ವೆರಿ ಗುಡ್. ಎಲ್ಲರೂ ಹೇಳ್ತೀರಾ? ಏನದು? ಇಸ್ರೇಲರಿಗೆ ಅಲ್ವಾ. ದೇವರು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಆ ಧರ್ಮಶಾಸ್ತ್ರ ಪ್ರಕಾರ ಅವ್ರು ನಡೆದ್ರೆ ಅವರಿಗೆ ಆಶೀರ್ವಾದ, ಅದನ್ನ ಮೀರಿದ್ರೆ ಅವರಿಗೆ ಪನಿಷ್ಮೆಂಟ್. ಆದ್ರೆ ಇಸ್ರೇಲರು ಏನ್ ಮಾಡಿದ್ರು? ದೇವರ ಒಂದು ಆಜ್ಞೆಗಳನ್ನ ಮೀರಿ ಪಾಪ ಮಾಡಿ ಅದರಿಂದ ಶಿಕ್ಷೆನ ಏನ್ ಮಾಡ್ರು? ಹೊಂದ್ಕೊಂಡ್ರು. ಅದೇ ಇಸ್ರೇಲ್ ದೇಶವೇನಾಯ್ತು, ಅದು AD 70 ದೇವರು ಅದನ್ನ ಅವ್ರನ್ನ ಚದುರಿಸ್ಬಿಟ್ರು. ಆ ನಂತರ ಅವರು ಹಲವಾರು ಶಿಕ್ಷೆಗಳನ್ನ ದೇವರಿಂದ ಅನುಭವಿಸ್ತಾರೆ ಅಂತ ನೋಡ್ತೀವಿ. ದಿಸ್ ಇಸ್ ದ ಸೆಕೆಂಡ್ ಜಡ್ಜ್ಮೆಂಟ್ ಇಸ್ರೇಲೈಟ್ಸ್ಗೆ ಬಂದದ್ದು. ಸೊ ಮೂರನೇದು ತುಂಬಾ ಮುಖ್ಯವಾದದ್ದು ಪ್ರಿಯ ಸಹೋದರರೇ, ಥರ್ಡ್ ಜಡ್ಜ್ಮೆಂಟ್ ಈಗ ಯಾರಿಗೆ ಹೋಗ್ತಾ ಇದೆ? ಯಾರಿಗೆ ಹೋಗ್ತಾ ಇದಲ್ಲ? ನಮ್ಗಂತೂ ಇಲ್ಲ ಅಂತೀರಾ? ಇದ್ದೀರಲ್ಲರೂ? ಈಗಿನ್ನೇ ಸ್ಟಾರ್ಟ್ ಮಾಡಿದ್ವಿ ಬ್ರದರ್ ನಿದ್ದೆ ಮಾಡಕ್ಕೆ. ಎಲ್ಲರೂ ಎಚ್ಚರಾಗಿರಿ ಪ್ರಿಯರೇ. ಥರ್ಡ್ ಜಡ್ಜ್ಮೆಂಟ್ ಬೇಗ ಹೇಳ್ಬೇಕು. ನನಗೆ ಸ್ವಲ್ಪ ಶಾರ್ಟ್ ಟೈಮ್ ಕೊಟ್ಟಿದ್ದಾರೆ. ನಮ್ಗೆ ಅನೇಕ ಸಹೋದರ ಇದ್ದಾರೆ ಇಲ್ಲಿ, ನನ್ನ ವಾಚ್ ಮಾಡ್ಕೊಂಡೇ ಇರ್ತಾರೆ ಟೈಮ್ನ. ನಮ್ಗೆ ಯಾವಾಗ್ಲೂ ಇದೆ ಶೋಧನೆ. ಪಾಠಕ್ಕೆ ಬಂದ್ರೆ ಟೈಮು ಒಂದು ಇದು ಲಿಮಿಟ್ ಇರ್ತಾರೆ. ಸರಿ, ಪಾಪ ಅವ್ರದ್ದು ಪ್ರೋಗ್ರಾಮ್ಸ್ ಕಲಿದೆ. ಸರಿ, ಎಲ್ಲಿ ಬರೆಯರೆ? ಮೂರನೇದು ಯಾರಿಗೆ ಜಡ್ಜ್ಮೆಂಟ್ ಹೋಗ್ತಾ ಇದೆ? ಸಭೆಗೆ ಅಲ್ವಾ. ಈಗ ನಡೀತಿರುವಂತ ಜಡ್ಜ್ಮೆಂಟ್ ಯಾರಿಗೆ? ನಮ್ಗೆ ಹೋಗ್ತಾ ಇದೆ. ಈ ಜಡ್ಜ್ಮೆಂಟ್ ಒಂದು ವಿಷಯವು ಏನಪ್ಪಾ ಅಂತ ನೋಡಿದ್ರೆ, ಒಂದು ಸಭೆ ಆಗ್ಬೋದು, ಇಲ್ಲಾಂದ್ರೆ ಸೆಕೆಂಡ್ ಡೆತ್ ಅಲ್ವಾ. ಪ್ರಿಯ ಸರೋಜ, ನಾವೆಲ್ಲ ಯಾವ್ದು ಕರೆಯಲ್ಪಟ್ಟಿದ್ದೀವಿ? ನಾವೆಲ್ಲರೂ ಕೂಡ ಕ್ರಿಸ್ತನೊಂದಿಗೆ ಸಭೆಯಾಗಿ ಈ 1,44,000 ಈ ಒಂದು ನಂಬರ್ ಅಲ್ಲಿ ನಾವು ಒಬ್ಬರಾಗಬೇಕಾಗಿ ಕರೆಯಲ್ಪಟ್ಟಿದ್ದೀವಿ. ಒಂದ್ ವೇಳೆ ನಾವು ಅದಕ್ಕೆ ಅಪಾತ್ರರಾದ್ರೆ, ಅದಕ್ಕೆ ತಕ್ಕಂಗೆ ನಾವು ನಡ್ಕೊಳ್ದೆ ಹೋದ್ರೆ ನಮ್ಗೇನ್ ಶಿಕ್ಷೆ ಇಟ್ಟಿದ್ದಾರೆ ದೇವರು? ಏನ್ ಶಿಕ್ಷೆ? ಸೆಕೆಂಡ್ ಡೆತ್. ಸೆಕೆಂಡ್ ಡೆತ್ ಅಂದ್ರೆ ನೋ ರಿಸರೆಕ್ಷನ್, ನೋ ಹೋಪ್. ಪುನಃ ಏನಾಗಲ್ಲ, ಪುನರ್ತನದಲ್ಲಿ ಬರೋದಿಲ್ಲ. ಎಲ್ಲರೂ ಬರ್ತಾರೆ, ಅಲೋಡನ್ಪಡಿ ಆದಾಮಿಂದ ಸತ್ತವ್ರು ಎಲ್ಲರೂ ಬರ್ತಾರೆ, ಅಲೋಡನ್ಪಡಿಗೆ ಸತ್ತವರು ಕೂಡ ಬರ್ತಾರೆ ಪ್ರಿಯರೇ. ಆದರೆ ಈ ಕಾಲದಲ್ಲಿ ಹೋಗ್ತಾ ಇರುವಂತ ಈ ಜಡ್ಜ್ಮೆಂಟ್ ಏನಪ್ಪಾ ಅಂದ್ರೆ, ಒಂದು ಸಭೆ ಆಗ್ಬೋದು, ಇಲ್ಲಾಂದ್ರೆ ಸೆಕೆಂಡ್ ಡೆತ್, ಎರಡನೇ ಮರಣ ಬಗ್ಗೆ. ಕೆಲವರು ಹೇಳ್ಬೋದು ಇನ್ನೊಂದು ಆಪ್ಷನ್ ಇದೆ ಅಂತ. ಇನ್ನೊಂದು ಆಪ್ಷನ್ ಏನು? ಅನೇಕರು ಇಷ್ಟಪಡುವಂಥದ್ದು ಏನಪ್ಪಾ ಅಂದ್ರೆ, ಮಹಾಸಮುಖಕ್ಕೆ ಹೋಗ್ಬಿಡೋಣ ಬ್ರದರ್, ಒಂದು ಸೆಂಟ್ರಲ್ಲಿ ಒಂದು ಆಪ್ಷನ್ ಇದೆ, ಅಲ್ಲಿ ನುಗ್ಬಿಡೋಣ ಅಂತ ಅನೇಕರು ಪ್ಲಾನಿಂಗ್ ಇರ್ತಾರೆ. ಆದ್ರೆ ಪ್ರಿಯರೇ, ದೇವರ ಕರೆ ಬಂದು ಒಂದೇ ಕರೆ. ಕಾಲಿಂಗ್ ಇಸ್ ಒನ್, ನಾಟ್ ದಿ ಟೂ. ಕಾಲ್ ಯಾವುದಕ್ಕೆ? ಸಭೆಗೇನೆ ಕರೆ. ಇದು ಮಹಾಸಮೂಹ ಅದು ಕೂಡ ದೊಡ್ಡ ಶಿಕ್ಷೆನ ಹೊಂದ್ಕೊಂಡು ಏನಾಗ್ತಾರೆ? ಬರೋದಾಗಿದೆ. ಪ್ರಿಯ ಸರಸರೇ, ಇದು ಥರ್ಡ್ ಜಡ್ಜ್ಮೆಂಟ್ ಈಗ ಸಭೆಗೆ ಏನಾಗ್ತಾ ಇದೆ? ಹೋಗ್ತಾ ಇದೆ. ಇದನ್ನ ತಿಳ್ಕೊಳ್ಳೋಣ. ಆಮೇಲೆ ಯೂದಾಸ್ ಒಂದು ಜಡ್ಜ್ಮೆಂಟ್ ಏನಾಗೋಣ, ನಾವು ಬರೋಣ. ಸರ್, ನಾಲ್ಕನೇದು ಫೋರ್ತ್ ಜಡ್ಜ್ಮೆಂಟ್ ದೇವರ ಯೋಜನೆಯಲ್ಲಿ ಯಾವುದು ಅಂತ ನೋಡೋದಾದ್ರೆ, ಅದು ಲೋಕಕ್ಕೆ, ಇಡೀ ಎಂಟೈರ್ ಮನುಕುಲಕ್ಕೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಅಂದ್ರೆ ಮೆಸಾನಿಕ್ ಏಜ್. ನೋಡಿ ಬಿರಿಯಾರ, ಇಲ್ಲಿ ನಾವು ನೋಡ್ತೀವಿ. ಮೊದಲನೇದಾಗಿ ಏದೆನ್ ತೋಟದಲ್ಲಿ ಆಯಿತು, ಎಂಟೈರ್ ಮನುಕುಲಕ್ಕೆ ಬಂತು ಒಬ್ಬ ಮನುಷ್ಯ ಪಾಪ ಮಾಡಿದ್ರಿಂದ. ನೆಕ್ಸ್ಟ್ ಜಡ್ಜ್ಮೆಂಟ್ ಜುವಿಶ್ ಏಜ್, ಅದು ಇಸ್ರೇಲರಿಗೆ. ಈಗ ಆಗ್ತಾ ಇರೋದು ಗಾಸ್ಪಲ್ ಏಜ್, ಸಭೆಗೆ ಹೋಗ್ತಾ ಇದೆ, ಅಂದ್ರೆ ನಮ್ಗೆ ಹೋಗ್ತಾ ಇದೆ.
ಬರುವಂತ ಯುಗದಲ್ಲಿ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಯಾರಿಗೆ? ಲೋಕಕ್ಕೆ ಏನಾಗಿದೆ? ಒಂದು ಜಡ್ಜಿಮೆಂಟ್ ಇದೆ. ಅವರಿಗೆ ದೇವರು ಸತ್ಯ ಕೊಟ್ಟು ಆ ಸತ್ಯದ ಪ್ರಕಾರ ಅವ್ರು ನಡ್ಕೊಂಡ್ರೆ ಅವ್ರಿಗೆ ನಿತ್ಯ ಜೀವ, ನಡ್ಕೊಳ್ದ್ರೆ ಇದ್ರೆ ಅವ್ರಿಗೆ 2ನೇ ಮರಣ ಏನಾಗುತ್ತೆ? ದೇವರು ಕೊಡಲ್ಪಟ್ಟದ್ದು ಅಂತ ನೋಡ್ರಿ. ಅದರಲ್ಲಿ ತುಂಬಾ ಮುಖ್ಯವಾದ ಜಡ್ಜಿಮೆಂಟ್ ಯಾವ್ದಂದ್ರೆ ಇದನ್ನೇ ಸಭೆಗೆ ಆಗ್ತಾ ಇರೋದು. ಯಾಕಂದ್ರೆ ಸಭೆಗೆ ಒಂದ್ ವೇಳೆ ನಾವು ಇದನ್ನ ಕಲ್ಕೊಂಡ್ರೆ ಏನು ನಮ್ಗೆ ಸೆಕೆಂಡ್ ಡೆತ್, 2ನೇ ಮರಣ ಅಂತ ನಾವು ನೋಡ್ತೀವಿ ಬರೆಯೋದು. ಸರಿ, ಈ ಒಂದು ಜಡ್ಜ್ಮೆಂಟ್ ಯಾವಾಗ ಸ್ಟಾರ್ಟ್ ಆಯ್ತು? ಈ ಒಂದು ಸಭೆಗೆ ಆಗುವಂತ ಈ ಜಡ್ಜ್ಮೆಂಟ್ ಯಾವಾಗ ಆಯ್ತು? ಯಾವಾಗ ಸ್ಟಾರ್ಟ್ ಆಯ್ತು? ಯಾವಾಗ ಪ್ರಾರಂಭವಾಯ್ತು? ಯಾವ ದಿನದಲ್ಲಿ? ಒಂದು ವಿಶೇಷವಾದ ದಿನ ಇತ್ತಲ್ಲ, ಅದು ಒಂದು ದಿನ, ಅದು ಪಂಚಶತಮಾನ ದಿನನಾ? ಕರೆಕ್ಟ್. ಪೆಂಟಿಕಾಸ್ಟಲ್ ಡೇ ಆಫ್ ಪೆಂಟಿಕಾಸ್ಟ್. ಅವಾಗ ಪವಿತ್ರಾತ್ಮ ಸಭೆಗೆ ಏನಾಯ್ತು? ಕೊಡಲ್ಪಟ್ಟು ದೇವರ ಆತ್ಮದಿಂದ ಎಲ್ಲರೂ ತುಂಬಿದವರಾಗಿ ಅವರು ಪವಿತ್ರಾತ್ಮದಿಂದ ಅವ್ರೇನಾದ್ರು ಅಪೊಸ್ತಲರು ಮತ್ತು ಅನೇಕರು ಅಲ್ಲಿ ಜನಿಸಲ್ಪಟ್ಟು ಅವ್ರಿಗೆ ಏನಾಯ್ತಂದ್ರೆ ಈ ಒಂದು ಗಾಸ್ಪೆಲ್ ಏಜ್, ಈ ಜಡ್ಜ್ಮೆಂಟ್ ಏನಾಗಿದೆ ಈಗ ಪ್ರಾರಂಭ ಆಗ್ತಾ ಇದೆ. ಪ್ರಿಯ ಸಹೋದರರೇ, ಈಗ ಲೋಕಕ್ಕೆ ಜಡ್ಜ್ಮೆಂಟ್ ಅಲ್ಲ, ಈಗ ಇಡೀ ಬೇರೆಯವರಿಗೆ ಅಂದ್ರೆ ಬೇರೆ ಮತದವರಿಗೆ ಈಗ ಜಡ್ಜ್ಮೆಂಟ್ ಏನಾಗ್ತಲ್ಲ, ಹೋಗ್ತಾ ಇಲ್ಲ. ಈಗ ಜಡ್ಜ್ಮೆಂಟ್ ಹೋಗ್ತಾ ಇದೆ ಯಾರಿಗೆ? ನಮ್ಗೆ ಮಾತ್ರ. ಪ್ರಿಯ ಸಹೋದರರೇ, ಯಾಕಂದ್ರೆ ಲೋಕದವರಿಗೆ ಇನ್ನೇನಿಲ್ಲ, ಅವ್ರು ಇನ್ನೂ ಸತ್ಯದ ಜ್ಞಾನಕ್ಕೆ ಇನ್ನೂ ಬಂದಿಲ್ಲ. ಅವ್ರಿಗೆ ನಿಜವಾದ ದೇವರು ಯಾರಂತ ಗೊತ್ತಿಲ್ಲ, ಇನ್ನೂ ಸತ್ಯದ ಜ್ಞಾನಕ್ಕೆ ಬಂದಿಲ್ಲ. ಅದರಿಂದ ಅದು ಮಾತ್ರ ಅಲ್ಲ, ಈ ಲೋಕದ ದೇವರಾಗಿರುವಂತ ಸೈತಾನನು ಈ ಲೋಕದ ಜನರ ಒಂದು ಮನಸ್ಸನ್ನು ಏನ್ ಮಾಡಿದ್ದಾನೆ? ಮಂಕು ಮಾಡಿದ್ದಾನೆ ಅಂತ ಕೂಡ ನಾವು ಏನ್ ಮಾಡ್ತೀವಿ? ನಾವು ನೋಡ್ತೀವಿ ದೇವರ ವಾಕ್ಯದ ಪ್ರಕಾರ. ಆದ್ರೆ ಈಗ ನಡೀತಾ ಇರುವಂತ ಈ ಜಡ್ಜ್ಮೆಂಟ್ ಬಗ್ಗೆ ಸವರಲ್ಲಿ ಹೇಳ್ತಾರೆ, ಎಕ್ಸ್ಟ್ರೀಮ್ ಪೆನಾಲ್ಟಿ ಆಫ್ ಗಾಡ್ಸ್ ಲಾ, ದಿ ಸೆಕೆಂಡ್ ಡೆತ್. ಅಂದ್ರೆ 2ನೇ ಮರಣಕ್ಕೆ ಹೋಗುವಂತ ದೇವರ ಒಂದು ಪನಿಷ್ಮೆಂಟ್, ಪೆನಾಲ್ಟಿ ಏನಪ್ಪ ಅಂದ್ರೆ 2ನೇ ಮರಣ. ಪ್ರಿಯರೇ, ಅದು ಈಗ ಏನಾಗ್ತಾ ಇದೆ? ಈಗ ನಮ್ಗೆ ಹೋಗ್ತಾ ಇದೆ. ಸರಿ, ಯಾರಿಗೆ ಸೆಕೆಂಡ್ ಡೆತ್ ಕೊಡ್ತಾರೆ ದೇವರು? ಎಂಥವರು ಸೆಕೆಂಡ್ ಡೆತ್ಗೆ, 2ನೇ ಮರಣಕ್ಕೆ ಹೋಗ್ತಾರೆ ಅಂತ ನಾವು ದೇವರ ವಾಕ್ಯದಲ್ಲಿ ಪೌಲರು ಬರೀತಾರೆ. 2 ಕಡೆ ಇದನ್ನ ಬರೆದಿದ್ದಾರೆ ಪೌಲರು. ಅದು ಓದೋಣ, ಫಾಸ್ಟ್ ಆಗಿ ಹೋದ್ರಿ. ಎಬ್ರಾಯದವರಿಗೆ 6ನೇ ಅಧ್ಯಾಯದಲ್ಲಿ 4 ರಿಂದ 8 ಈ ವಾಕ್ಯದ ಪ್ರಕಾರ ಯಾರು ನಡೀತಾರೋ ಅಂಥವ್ರಿಗೆ ಏನಿಲ್ಲ, ನೋ ಹೋಪ್ ಆಫ್ ರಿಸರೆಕ್ಷನ್, ಅಂಥವ್ರಿಗೆ ಪುನರ್ತನದ ನಂಬಿಕೆ ಇಲ್ಲ. ಎಬ್ರಾಯ 6ನೇ ಅಧ್ಯಾಯದಲ್ಲಿ 4 ರಿಂದ 8ನೇ ವಾಕ್ಯವನ್ನು ಓದೋಣ. ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಜ್ಞಾನದ ಅನುಭವವನ್ನು ಹೊಂದಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಮಾನಸಾಂತರವನ್ನು ಗುರುತಿಸುವುದು ಅಸಾಧ್ಯ. ನೋಡಿದ ಪ್ರಿಯ ಸರಿ, ಇಂಥವರಿಗೆ ಅಂದ್ರೆ ಒಂದು ಸಾರಿ ಪ್ರಕಾಶವನ್ನ ಹೊಂದಿ ಪವಿತ್ರಾತ್ಮನ ಹೊಂದವರು, ದೇವರ ಒಂದು ಎಲ್ಲ ಒಳ್ಳೆತನನ ಅವ್ರು ರುಚಿ ನೋಡಿದವಂತವ್ರಿಗೆ ಅವ್ರು ಭ್ರಷ್ಟರಾದರೆ ಅವ್ರಿಗೇನಿಲ್ಲ, ಅವ್ರನ್ನ ಪುನಃ ಮನಸ್ತಾಂತರ ಉಂಟು ಮಾಡೋದು ಅಸಾಧ್ಯ. ದೇವರ ಆತ್ಮವನ್ನ ಪಡ್ಕೊಂಡವರು, ಪವಿತ್ರಾತ್ಮದಿಂದ ಜನಿಸಲ್ಪಟ್ಟಂತವರು ದೇವ್ರನ್ನ ಬಿಟ್ಟು ದೂರ ಹೋದ್ರೆ ಪ್ರಿಯರೇ, ಅದು ಎಂತ ಪಾಪಕ್ಕೆ ಅದು ಹೋಲಿಕೆ ಆಗಿದೆ ಅಂದ್ರೆ, ಅಂಥವರು ಯೇಸು ಕ್ರಿಸ್ತನ್ನ ಪುನಃ 2ನೇ ಸಾರಿ ಏನಾಗ್ತಾರೆ? ಸಿಲಿಬೆಗೆ ಹಾಕುವಂತ ಒಂದು ಪಾಪಕ್ಕೆ ಸಮಾನವಾಗಿದೆ. ಕಂಟಿನ್ಯೂ ಮಾಡಿ ಸಿಸ್ಟರ್, ಹಂಗೆ. ನೋಡ್ರ ಪ್ರಿಯರೇ, ಇಂಥವ್ರು ಯಾರಪ್ಪ ಅಂದ್ರೆ, ಇಂಥವರೇ ರಿಯಲ್ ಕ್ರೂಸಿಫೈಯರ್. ಯಾರಂದ್ರೆ ಸತ್ಯದ ಜ್ಞಾನಕ್ಕೆ ಬಂದಂತ ನಾವು, ಪವಿತ್ರಾತ್ಮನ ಹೊಂದಿದಂತ ನಾವು ಒಂದ್ ವೇಳೆ ದೇವ್ರನ್ನ ಬಿಟ್ಟು ನಾವು ಭ್ರಷ್ಟರಾದರೆ ಪ್ರಿಯ ಸರ್, ನಮ್ಮಲ್ಲಿ ಮನಸ್ತಾಂತರವನ್ನು ಉಂಟು ಮಾಡೋದು ಅಸತ್ಯವಾಗಿದೆ. ಅಂಥವ್ರು ಎಂಥ ರೀತಿಯಾದಂಥ ಪಾಪವನ್ನ ಮಾಡ್ತಾರೆ ಅಂದ್ರೆ, ಪುನಃ ದೇವರ ಮಗನನ್ನ ಶಿಲುಬೆಗೆ ಹಾಕಿ ಅವ್ರನ್ನ ಏನ್ ಮಾಡ್ತಾರೆ? ಅವಮಾನ ಪಡಿಸಂತ ಒಂದು ಪಾಪಕ್ಕೆ ಒಳಗಾಗ್ತಾರೆ. ಇದೇ ಅಂದ್ರೆ ಪ್ರಿಯ ಸರಸ್ರೆ, ಇದನ್ನ ನೋಡ್ಬೇಕಾದ್ರೆ ಅವಾಗ ಓದಿದ್ದು, ದಿಸ್ ಇಸ್ ಎಕ್ಸ್ಟ್ರೀಮ್ ಪೆನಾಲ್ಟಿ ಆಫ್ ಗಾಡ್ಸ್ ಲಾ. ಅಂಥವರು 2ನೇ ಮರಣಕ್ಕೆ ಪಾತ್ರರು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಓದೋಣ, ಎಬ್ರಾಯದವರಿಗೆ 10ನೇ ಅಧ್ಯಾಯದಲ್ಲಿ 26 ರಿಂದ ಕೆಲವು ವಾಕ್ಯಗಳನ್ನ ಫಾಸ್ಟ್ ಆಗಿ ಓದೋಣ. Hebrews 10th chapter verse 26 onwards.
ನಾವು ಎದುರಿಸುವುದಿಲ್ಲ. ಭಯದಿಂದ ಎದುರು ನೋಡತಕ್ಕ ನ್ಯಾಯವು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ನೋಡ್ರಿ ಪ್ರಿಯ ಸದಸ್ಯರೇ, ಅಂದ್ರೆ ಸತ್ಯ ಜ್ಞಾನಕ್ಕೆ ಬಂದ ಮೇಲೆ ಯಾರೆಲ್ಲ ಮನಪೂರ್ವಕವಾಗಿ ಪಾಪ ಮಾಡಿದ್ರೆ ಅಂತವ್ರ ಮೇಲೆ ಏನಾಗುತ್ತದೆ, ದೇವರ ಒಂದು ದಂಡನೆ ಏನಾಗುತ್ತೆ, ಬರ್ತದೆ. ಕಂಟಿನ್ಯೂ ಮಾಡಿ ಸಿಸ್ಟರ್. ಸಾಕ್ಷಿಗಳ ಮಾತಿನಂತೆ ಕನಿಕರ ಬಿಟ್ಟರೆ ಮರಣದಂಡನೆ ಆಗುತ್ತದಷ್ಟೇ. ನೆಕ್ಸ್ಟ್ ವರ್ಸ್ 29. ಆತ್ಮನನ್ನು ತಿರಸ್ಕಾರ ಮಾಡಿದ್ದಾರೋ ಎಷ್ಟೋ ಕ್ರೂರವಾದ ದಂಡನೆಗೆ ನೋಡ್ರ ಪ್ರಿಯ ಸದಸ್ಯರೇ, ಇಂಥವ್ರು ಈ ರೀತಿಯಾದಂತ ಪಾಪಗಳನ್ನ ಮಾಡುವಂತಾರಂದ್ರೆ ಇವರು ಬೇಕಂತ ಪಾಪ ಮಾಡೋರು. ಸತ್ಯದ ಪರಿಣಾಮಕ್ಕೆ ಬಂದ ಮೇಲೆ ಬೇಕಂತ ಪಾಪ ಮಾಡೋರಿಗೆ ಏನ್ ಶಿಕ್ಷೆ ಅಂದ್ರೆ ಅಂಥವ್ರಿಗೆ ಏನಿಲ್ಲ, ಪುನರುತ್ಥಾನ ಇಲ್ಲ ಅಂತ ನೋಡ್ತೀವಿ. ಆದ್ರೆ ಪ್ರಿಯರೇ, ಈಗ ನಾವು ಸತ್ಯದಲ್ಲಿ ಬಂದಿದ್ದೀವಿ. ಆದ್ರೆ ಅನೇಕ ಸಾರಿ ನಾವು ಏನ್ ಮಾಡ್ತೀವಿ, ಅನೇಕ ವಿಧವಾದ ಪಾಪಗಳನ್ನ ಮಾಡ್ತೀವಲ್ವಾ? ಏನೆಲ್ಲ ಸೈಲೆಂಟ್ ಆಗ್ಬಿಟ್ರಿ? ಖಂಡಿತ ನಾವೆಲ್ಲರೂ ಕೂಡ ದಿನ ಮಾಡ್ತಾ ಇದ್ವಿ ಅಲ್ವಾ ಪ್ರಿಯ ಸದಸ್ಯರೇ? ಆದ್ರೆ ಈ ಪಾಪಗಳಿಗೆಲ್ಲ, ನಾವು ಮಾಡುವಂತ ಈ ರೀತಿಯಾದಂಥ ಪಾಪಗಳಿಗೆ ಶಿಕ್ಷೆ ಇದೆಯಾ ಅಂತ ನೋಡೋದಾದ್ರೆ ಪ್ರಿಯ ಸದಸ್ಯರೇ, ಕೆಲವು ಪಾಪಗಳಿಗೆ ಏನಿಲ್ಲ, ಶಿಕ್ಷೆ ಇಲ್ಲ. ದೇವ್ರು ಏನ್ ಮಾಡ್ತಾರೆ, ನಮ್ಮ ಒಂದು ವೀಕ್ನೆಸ್ಗಳು ಪ್ರಿಯ ಸದಸ್ಯರು ಎಂಥದಂದ್ರೆ, ನಾವು ತಪ್ಪಿ ಬೀಳುವಂಥದ್ದು, ಸ್ಟಂಬ್ಲಿಂಗ್ ಆಗೋದು, ಮತ್ತು ನಮ್ಮ ಬಲಹೀನತೆಯಿಂದ, ನಮ್ಮ ಶರೀರದ ಬಲಹೀನತೆಯಿಂದ ಮಾಡುವಂತ ಈ ರೀತಿಯಾದ ಪಾಪಗಳಿಗೆ ದೇವರೇನ್ ಮಾಡ್ತಾರೆ, ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ. ಇದನ್ನ 1 ಯೋಹಾನ 2:1 ಓದ್ಬೇಡ್ರಿ. ನಮ್ಮ ಕರ್ತನ ಯೇಸು ಕ್ರಿಸ್ತ ನಮಗಾಗಿ ಏನ್ ಮಾಡ್ತಾರೆ, ತಂದೆ ಹತ್ರ ಅವರು ಅಡ್ವೊಕೇಟ್ ಆಗಿ ಏನ್ ಮಾಡ್ತಾರೆ, ಅಲ್ಲಿ ತಂದೆ ಹತ್ರ ಪ್ರಾರ್ಥನೆ ಮಾಡ್ತಾರೆ ನಮ್ಗೆ, ನಾವು ಮಾಡುವಂತ ಪಾಪಗಳಿಗೆ. ಈ ರೀತಿಯಾದ ಪಾಪ ಎಂತ ಪಾಪ ಅಂದ್ರೆ ಕ್ಷಮಾಪಣೆ ಹೊಂದುವಂತ ಪಾಪಗಳು, ಅಂದ್ರೆ ಫರ್ವಿಗೇಬಲ್ ಅಂದ್ರೆ ನಾವು ಅದನ್ನ ಏನ್ ಮಾಡಿ, ಈ ರೀತಿಯಾದ ಪಾಪಗಳು ಬಲಹೀನತೆ ಮಾಡ್ಬಿಟ್ಟೆ ಬ್ರದರ್, ಅಂದ್ರೆ ತಪ್ಪಿ ಏನಾಗ್ಬಿಟ್ಟೆ, ಬಿದ್ಬಿಟ್ಟೆ, ಈ ರೀತಿಯಾಗಿ ನಾವು ಮಾಡುವಂತ ಪಾಪಗಳಿಗೆ ನಮ್ಗೇನಿದೆ, ನಮ್ಗೆ ಕ್ಷಮಾಪಣೆ ಇದೆ. 1 ಯೋಹಾನ 5:16 ವಾಕ್ಯ ಓದೋಣ ಬನ್ರಿ. 1 John 5th chapter verse 16 ಓದೋಣ. 1 ಯೋಹಾನ 1 John 5th chapter 16th verse. ನೋಡಿದ ಪ್ರಿಯರೇ, ಅಂದ್ರೆ ಯಾರಾದ್ರೂ ಈ ರೀತಿಯಾದಂತ ಪಾಪ ಯಾವನಾದ್ರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪವನ್ನ ಮಾಡಿದರೆ ಅಂತವನ್ ಏನ್ ಮಾಡ್ಬೋದು, ದೇವರಲ್ಲಿ ಬೇಡಿಕೊಳ್ಳಲಿ, ಅಂತವನ್ ಏನಾಗುತ್ತೆ, ದೇವರವನಿಗೆ ಜೀವವನ್ನ ಕೊಡ್ತಾರೆ. ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್, ಆ ವಾಕ್ಯ ಹಂಗೆ ಕಂಟಿನ್ಯೂ ಮಾಡಿ. ನೋಡಿದ ಪ್ರಿಯ ಸರಿದೆ, ಕೆಲವು ಪಾಪಗಳಿಗೆ ನೀವು ಬೇಡದು ಬೇಕಾಗಿಲ್ಲ. ಯಾಕೆಂದ್ರೆ ಅಂತ ಪಾಪಗಳಿಗೆ ಕ್ಷಮಾಪಣೆ ಇಲ್ಲ. ಯಾವ ಪಾಪಗಳು? ಮನಪೂರ್ವವಾಗಿ ಮಾಡುವಂತ ಪಾಪಗಳು, ವಿಲ್ಫುಲ್ ಸಿನ್ಸ್. ಪ್ರಿಯ ಸರಿ, ಸತ್ಯದ ಜ್ಞಾನಕ್ಕೆ ಬಂದ ಮೇಲೆ, ಪರಿಣಾಮಕ್ಕೆ ಬಂದ ಮೇಲೆ ಬೇಕಂತ ಪಾಪ ಮಾಡುವಂತ ಪಾಪಗಳಿಗೆ ಏನಿಲ್ಲ, ಕ್ಷಮಾಪಣೆಗಳು ಇಲ್ಲ ಅಂತ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಸರಿ ಪ್ರಿಯರೇ, ಇದು ಯಾವಾಗ ಪ್ರಾರಂಭ ಆಯ್ತು ಇದು ಅಂತ ನೋಡ್ಬೇಕಾದ್ರೆ, ಈ ಸಭೆಯ ಒಂದು ಕರುವಿಗೆ ಮತ್ತು ಲೈಫ್ ಆರ್ ಡೆತ್ ಅಂದ್ರೆ ಸೆಕೆಂಡ್ ಡೆತ್, ಜೀವನ ಅಥವಾ 2ನೇ ಮರಣಕ್ಕೆ ಹೋಗುವಂತ ಈ ಒಂದು ಜಡ್ಜ್ಮೆಂಟ್ ಯಾವಾಗ ಪ್ರಾರಂಭ ಆಯ್ತು ಅಂತ ನೋಡ್ಬೇಕಾದ್ರೆ, ಅದು ಪೆಂತೆಕೋಸ್ತ ದಿನದಲ್ಲಿ ಪ್ರಾರಂಭವಾಗಿ ಇನ್ನೇನಾಗ್ತಾ ಇದೆ, ನಡೀತಾ ಇದೆ. ಸರಿ, ಆದ್ರೆ ನಾವು ಪ್ರಿಯ ಸದಸ್ಯ ಯೂದಾಸನ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ, ಯೂದಾಸನು ಯಾವ ಕಾಲದಲ್ಲಿ ಜೀವಿಸಿದಂತ ಒಂದು ವ್ಯಕ್ತಿಯಾಗಿದ್ದ ಅಂದ್ರೆ ಸಹೋದರ, ಈ ಪಾಠದಲ್ಲಿ ಏನ್ ಹೇಳಿ ಬರ್ತಾರೆ ಅಂದ್ರೆ, ಯೂದಾಸನಿಗೆ ಏನಿಲ್ಲ, ನೋ ಹೋಪ್.
ಜೂಡಾಸ್ ಕೇಸ್ ಇಸ್ O+1 ಅಂದ್ರೆ ಅವನಿಗೆ ಪುನರುತ್ಥಾನ ಇಲ್ಲ. ಯುವದಾಸನು ಎರಡನೇ ಮರಣಕ್ಕೆ ಏನಾಗ್ತಾನೆ ಹೋಗುವಂತ ಒಂದು ವ್ಯಕ್ತಿಯಾಗಿದ್ದಾನೆ ಅಂತ ಸಹೋದರರು ತುಂಬಾ ಸ್ಟ್ರಾಂಗ್ ಆಗಿ ಏನ್ ಮಾಡ್ತಾರೆ, ಹೇಳ್ತಾರೆ. ಯಾವ ಆಧಾರದಿಂದ ಹೇಳೋದು? ಪ್ರಿಯಸರ, ಎರಡನೇ ಮರಣಕ್ಕೆ ಹೋಗುವಂತ ಈ ಒಂದು ಪನಿಷ್ಮೆಂಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಪವಿತ್ರಾತ್ಮ ಪೆಂತೆಕೋಸ್ತ ದಿನದಲ್ಲಿ ಕೊಡಲ್ಪಟ್ಟಿದ್ದಲ್ಲ. ಆದ್ರೆ ಅದಕ್ಕೆ ಮುಂಚಿತವಾಗಿ ಯುವದಾಸನ ಏನಾದ್ರು ಸತ್ಬಿಟ್ರಲ್ಲ. ಹಾಗಾದ್ರೆ ಯುವದಾಸನಿಗೆ ಹೇಗೆ ಎರಡನೇ ಮರಣ ಅಂತ ಕೆಲವರಿಗೆ ಏನಾಗುತ್ತೆ, ಪ್ರಶ್ನೆಗಳು ಬರ್ಬೋದು. ಪ್ರಿಯ ಸರ್, ಇದೊಂದು ಕಾಂಟ್ರವರ್ಸಿ ಸಬ್ಜೆಕ್ಟ್. ಸೊ ಇದು ಯಾಕೆ ನಾನು ಇದನ್ನ ಆರಿಸ್ಕೊಂಡೆ ಅಂದ್ರೆ, ಸ್ವಲ್ಪ ಈ ಸಮಯದಲ್ಲಿ ಈ ಲಂಚ್ ಟೈಮ್ ಅಲ್ಲ, ಸ್ವಲ್ಪ ಕಾಂಟ್ರವರ್ಸಿ ಸಬ್ಜೆಕ್ಟ್ ಅಂದ್ರೆ ನಮ್ಗೆ ಸ್ವಲ್ಪ ನಿದ್ರೆ ಏನಾಗ್ಬೋದು, ಬರದೇ ಇರ್ಬೋದು. ಕೆಲವರಿಗೆ ಪ್ರಿಯರೇ ಈ ವಿಷಯ ಬಂದ ತುಂಬಾ ಸ್ವಲ್ಪ ಕಾಂಟ್ರವರ್ಸಿನೇ. ಆದರೆ ಬ್ರದರ್ ರಸೂಲ್ ಅವರ ಒಂದು ಪಾಠಗಳು, ಅವರ ಒಂದು ದೇವರ ವಾಕ್ಯದ ಆಧಾರದ ಮೂಲಕ ಅವರು ಹೇಳುವಂತ ವಿಷಯಗಳನ್ನ ಏನ್ ಮಾಡೋಣ, ಈಗ ನಾವು ಜಡ್ಜ್ಮೆಂಟ್ ಮಾಡೋಣ. ಸೊ ಇದನ್ನ ಜಡ್ಜ್ಮೆಂಟ್ ಮಾಡೋದ್ರೆ ನನ್ಗೇನು ಪ್ರಯೋಜನಗಳಿದೆ? ಯುವದಾಸು ಅವನು ಎರಡನೇ ಮರಣಕ್ಕೆ ಹೋಗ್ಲಿ ಅಥವಾ ಫಸ್ಟ್ ರಿಸರೆಕ್ಷನ್ ಬರ್ಲಿ, ನಮ್ಗೇನಪ್ಪ ಅದರಿಂದ ಅಂತ ನಾವು ಏನ್ ಮಾಡ್ಬೋದು, ಹೇಳ್ಬೋದು. ಪ್ರಿಯರೇ, ನಮ್ಗೆ ಇದೆಲ್ಲ ಏನಾಗಿದೆ, ನಮ್ಗೆಲ್ಲ ಒಂದು ಎಚ್ಚರಿಕೆಯಾದಂತ ಪಾಠವಾಗಿದೆ. ಅದರಿಂದ ನಾವು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇವಾಗ ಇದ್ದೀವಿ ಅಲ್ಲ ಪ್ರಿಯರ? ಅವತ್ತು ಅಪೊಸ್ತಲರು ಹೇಗೆ ಕರೆಯಲ್ಪಟ್ಟರು ಅದೇ ಒಂದು ಸ್ಥಾನದಲ್ಲಿ ಈಗ ನಾವು ಕೂಡ ದೇವರ ಒಂದು ಯೋಜನೆಯಲ್ಲಿ ಕರೆಯಲ್ಪಟ್ಟಿದ್ದೀವಿ. ಆದ್ರೆ ಯಾವ ಒಂದು ರಕ್ಷಣೆಗೆ ನಾವು ಹೋಗ್ತೀವಿ ಅನ್ನೋದು ನಮ್ಗೆ ಏನಾಗಿದೆ, ಇದು ಒಂದು ಪಾಠವಾಗಿದೆ. ಅದು ಈ ಕಾಲದಲ್ಲಿ ನೋಡುವಂಥದ್ದು. ಈ ಕಾಲ ಬಂದು ನಾವು ನೋಡುವಂತ ಕಾಲ. ಯಾಕಂದ್ರೆ ಇದು ಈ ಕಾಲ ಎಂತ ಕಾಲಗಳು ನಾವು ಇರೋದಂತ ಕಾಲ. ಈ ಮೆಮೋರಿಯಲ್ ಸೀಸನ್ ಬಂದು ತುಂಬಾ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದ್ರೆ ಸ್ಪೆಷಲ್ ಟ್ರಯಲ್ಸ್ಗಳು ಏನಾಗುತ್ತೆ ಈ ಕಾಲದಲ್ಲಿ, ದೇವರ ಮಕ್ಕಳಿಗೆ ನಿಜವಾಗಿ ಯಾರೆಲ್ಲ ದೇವರ ಓಟದಲ್ಲಿ ಇದ್ದಾರೋ ಅಂಥವರಿಗೆ ಸ್ಪೆಷಲ್ ಟ್ರಯಲ್ಸ್ ಬರ್ತದೆ. ತನ್ನ ಅಪೊಸ್ತಲರಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ಅಪೊಸ್ತಲರು 12 ಜನಕ್ಕೂ ಸ್ಪೆಷಲ್ ಟ್ರಯಲ್ ಇತ್ತು. ಅದರಲ್ಲಿ ಯೂದಾಸನು ಮತ್ತು ಪೇತ್ರನಿಗೆ ಇನ್ನೂ ಕಠಿಣವಾದ ಒಂದು ಟೆಸ್ಟ್ ಇತ್ತು. ಪ್ರಿಯರೇ, ಅವ್ರು ಅದನ್ನ ಏನ್ ಮಾಡಿಲ್ಲ, ಓವರ್ಕಮ್ ಮಾಡದೆ ಹೋಗ್ಬಿಟ್ರು. ಇಬ್ರು ಕೂಡ ನೋಡ್ಬೇಕಾದ್ರೆ ಇಬ್ರು ಕೂಡ ಅದರಲ್ಲಿ ಫೇಲ್ ಆದ್ರು. ಕಾರಣ ಯಾಕಂದ್ರೆ ಅವ್ರೇನಾಗಿಲ್ಲ, ಎಚ್ಚರಿಕೆ ಹೊಂದಿಲ್ಲ. ಸ್ವಾಮಿ ಹೇಳಿದ್ರು ಕೂಡ ಅದನ್ನ ಅವರು ಅಸೆಪ್ಟ್ ಮಾಡ್ತಾ ಇದ್ರು. ಅದನ್ನ ಅವ್ರ ಎಚ್ಚರಿಕೆಯಿಂದ ಅದನ್ನ ಅವ್ರು ತಗೊಂಡದ ಕಾರಣವೇ ಅವರು ಈ ಒಂದು ಪಾಪದಲ್ಲಿ ಬೀಳಕ್ಕೆ ಒಂದು ಕಾರಣ. ಸೆಲ್ಫ್ ಕಾನ್ಫಿಡೆಂಟ್ ಏನಿತ್ತಂದ್ರೆ ಓವರ್ ಕಾನ್ಫಿಡೆಂಟ್, ನಾನಂತೂ ಈ ರೀತಿಯಾಗಿ ಏನ್ ಮಾಡಲ್ಲ ಅಂತ. ಇವನ್ ಯುವದಾಸ್ ಕೂಡ ಪ್ರಿಯ ಸರಸರೇ ತಾನೇ ಯೇಸುವಿನ ತೋರಿಸ್ಕೊಳ್ತೀನಿ ಅಂತ ಕೇಳ್ಬೇಕಾದ್ರೆ ಕೂಡ ಅವನು ಹೇಳಿದ ಮಾತು ನಾನಾ ಅಂತ ಏನ್ ಮಾಡ್ತಾನೆ, ಒಂದು ಪ್ರಶ್ನೆ ಕೂಡ ಹೇಳ್ತಾನೆ. ಸರಿ ಇರ್ಲಿ ಪ್ರಿಯರೇ, ಈಗ ನಾವೇನ್ ಮಾಡೋಣ, ಈ ಯುವದಾಸ್ ಇದ್ದಂತ ಕಾಲ ಯಾವ ಕಾಲ? ದೇವರ ಯೋಜನೆಯಲ್ಲಿ ಪ್ರೀತಿಯ ಸರಸರೇ, ದೆರ್ ಆರ್ ಪೀರಿಯಡ್ಸ್, ಡಿಫ್ರೆಂಟ್ ಪೀರಿಯಡ್ಸ್ ಇದೆ. ಒಂದು ಗಾಸ್ಪಲ್ ಏಜ್, ಇನ್ನೊಂದು ಮೆಸಾನಿಕ್ ಏಜ್. ಈ ಗಾಸ್ಪಲ್ ಏಜ್ ಅಲ್ಲಿ ನಮ್ಗೆ ಏನಾಗಿದೆ, ಸತ್ಯ ಕೊಡಲ್ಪಟ್ಟಿದೆ. ಇನ್ನೊಂದು 1000 ವರ್ಷ ಆಳ್ವಿಕೆಯಲ್ಲಿ ಇಡೀ ಲೋಕಕ್ಕೆ ಸತ್ಯ ಹೆಂಗಿರ್ತದೆ, ಸತ್ಯ ಯಾವ ರೀತಿಯಾಗಿರ್ತದೆ ಭೂಮಿಯಲ್ಲಿ, ಸತ್ಯದ ಜ್ಞಾನ ಇದ್ದೀರಾ? ಎಲ್ಲೂ ಹೋಗ್ಬೇಡಿ, ದಯವಿಟ್ಟು ಬನ್ಸಿ. ಕನ್ಸಿಗಿನ್ಸಲ ಎಲ್ಲ ಕಾಣಕ್ಕೆ ಹೋಗ್ಬಿಡ್ತೀನಿ. ಕೆಲವರಿಗೆ ಕನಸು ಬರುತ್ತದೆ ಈ ಟೈಮಲ್ಲಿ. ಒಂದು ಕತೆ ಹೇಳ್ತೀನಿ, ಒಂದು ಕತೆ ಹೇಳ್ಬಿಟ್ಟು ಪ್ರಿಯ ಸರಸರೇ, ಒಂದು ಸಭೆಯಲ್ಲಿ ಒಂದು ಪಾಸ್ಟರು ಪಾಠ ಮಾಡ್ತಾ ಇದ್ರು. ಯಾವಾಗ ಪಾಠ ಮಾಡಿದ್ರು ಫ್ರಂಟ್ ಬೆಂಚ್ ಅಲ್ಲಿ ಒಂದು ಸಿಸ್ಟರ್ ಅವ್ರ ಪಾಠ ಸ್ಟಾರ್ಟ್ ಮಾಡಿದ ತಕ್ಷಣನೇ ಏನ್ ಮಾಡ್ತಾ ಇದ್ರಂತೆ, ನಿದ್ದೆ ಮಾಡ್ತಾ ಇದ್ರು. ನೋಡಿ, ಕತೆ ಹೇಳಿದ್ರೆ ಎಲ್ಲರೂ ಎಚ್ಚರಾಗ್ಬಿಟ್ರಿ. ಸತ್ಯ ಹೇಳಿದ್ರೆ ನಿದ್ರೆ, ಕತೆ ಹೇಳಿದ್ರೆ ಎಲ್ಲರೇ ಎಚ್ಚರಿಕೆ. ಕತೆ ಅಂದ್ರೆ ಇಷ್ಟ ಎಲ್ಲರಿಗೆ. ಪ್ರಿಯರೇ, ಎಲ್ಲ ಹಂಗೆ ಕಣಿ. ಸರಿ, ಹೇಳ್ಬಿಟ್ಟು ಹೋಗ್ತೀನಿ, ಸುಮಾರು ರಿಫ್ರೆಶ್ ಆಗ್ಲಿ. ಆಗ ಆ ಸಹೋದರಿ ಬಂದು ಫಸ್ಟ್ ಬೆಂಚ್ ಇದ್ರು. ಇವರು ಪಾಠ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ನಿದ್ದೆ ಮಾಡ್ತಾ ಇದ್ರು. ಆಗ ಈ ಪಾಸ್ಟರ್ಗೆ ತುಂಬಾ ಡಿಸ್ಕರೇಜ್ಮೆಂಟ್ ಅಲ್ವಾ. ಯಾರಾದ್ರೂ ಎದುರುಗಡೆ ಇಟ್ಕೊಂಡು ನಾವು ಪಾಠ ಮಾಡುವ ಸಮಯದಲ್ಲಿ ಅಂತ ತೋಟ ಆಗಿಬಿಟ್ರೆ ಆ ಸ್ಪೀಕರ್ಗೆ ಮಾತಾಡುವ ಝೀಲ ಹೋಗ್ಬಿಡ್ತದೆ. ಕೆಲವ್ರು ಹಂಗೆ ಪ್ರಿಯ ಸದಸ್ಯರ ಎದುರುಗಡೆನೆ ಕೂತ್ಕೊಂಡು ಏನ್ ಮಾಡೋದು, ಈ ರೀತಿಯಾಗಿ ಮಾಡಿ ಅವನ್ನ ಡಿಸಪಾಯಿಂಟ್ ಮಾಡೋದು. ಸರಿ, ಆ ಪಾಸ್ಟರ್ಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಇವ್ರು ಮಾಡೋದು. ಸೊ ಒಂದಿನ ಏನ್ ಮಾಡ್ತಾರೆ ಪಾಸ್ಟರು, ಆಲ್ ನೈಟ್ ಪ್ರೇಯರ್ ಮಾಡೋಣ, ಈ ಸಿಸ್ಟರ್ಗೋಸ್ಕರ ನಾವೇನ್ ಮಾಡೋಣ,
ಸ್ವಲ್ಪ ಪ್ರೇಯರ್ ಮಾಡೋಣ, ದೇವ್ರು ಅವ್ರಿಗೆ ತುಂಬಾ ಆಸಕ್ತಿಯುಳ್ಳ ಆತ್ಮನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ಏನ್ ಮಾಡ್ತಾರೆ, ರಾತ್ರಿ 12 ಗಂಟೆಗೆ ಅವ್ರಿಗೋಸ್ಕರ ಮೊಣಗಲ್ ಹಾಕೊಂಡು ಪ್ರೇಯರ್ ಮಾಡ್ತಾರೆ. ದೇವ್ರೆ ಅವ್ರಿಗೆ ಒಂದು ಒಳ್ಳೆ ಝೀಲ್ ಕೊಡುವಂತ ನಿಮ್ಮ ಆತ್ಮನ ಕೊಡ್ರಿ ಅಂತ ಅವ್ರು ಪ್ರಾರ್ಥನೆ ಮಾಡಿರುವಾಗ ಸಿಸ್ಟರ್ ತಕ್ಷಣ ಫೋನ್ ಮಾಡ್ತಾರೆ, ಆ ಸಹೋದರಿ. ಇವ್ರಿಗೆ ಒಂದೇ ಆಶ್ಚರ್ಯ, ಏನಪ್ಪ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವ್ರು ಇಷ್ಟೊತ್ತಲ್ಲಿ ಏನ್ ಮಾಡ್ತಾರೆ, ಫೋನ್ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ಬಿಡ್ತು. ಸರಿ, ನನ್ನ ಪ್ರಾರ್ಥನೆ ದೇವ್ರು ಏನ್ ಮಾಡಿದ್ದಾರೆ, ಕೇಳಿದ್ದಾರೆ, ಏನು ಕ್ರಿಯೆ ಹೋಗ್ತಾ ಇದೆ, ಏನು ಕ್ರಿಯೆ ನಡೀತಾ ಇದೆ, ಆ ಸಿಸ್ಟರ್ ಏನೋ ಆಗಿದೆ ಅಂತ ಅವರು ಉತ್ಸಾಹದಿಂದ ಫೋನ್ ಎತ್ತಿ, ಹಲೋ ಸಿಸ್ಟರ್, ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ್ರು. ಆಗ ಆ ಸಿಸ್ಟರ್, ಬ್ರದರ್ ನನಗೆ ನಿದ್ರೆ ಬಂದಿಲ್ಲ, ಒಂದು ಪ್ರಸಂಗ ಮಾಡಿ. ಆ ರೀತಿ ನೀವು ಆಗ್ಬೇಡಿ ಪ್ರೀತಿಯ ಸಹೋದರರೇ. ಸರಿ, ನಾವು ಪಾಠಕ್ಕೆ ಬರೋಣ ಬನ್ರಿ. ನೋಡಿ, ಇಲ್ಲಿ ಸಾವಿರ ಬರಿಬೇಕಾದ್ರೆ ಪ್ರಿಯ ಸಹೋದರರೇ, ಈ ಪೀರಿಯಡ್ ಇತ್ತಲ್ಲ, ಅಂದ್ರೆ ಯೇಸು ಕ್ರಿಸ್ತನ ಒಂದು ಬ್ಯಾಪ್ಟಿಸಮ್ ಇಂದ ಹಿಡಿದು ಯೇಸು ಪರಲೋಕ ಹೋಗಿದಂತ ಈ ಕಾಲ ಇದೆಯಲ್ಲ, ಈ ಕಾಲ ತುಂಬಾ ಒಂದು ಡಿಫ್ರೆಂಟ್ ಪೀರಿಯಡ್ ಅಂತ ಹೇಳ್ತಾರೆ, ಒಂದು ವಿಶೇಷವಾದ ಕಾಲ. ಏನ್ ಈ ಕಾಲ ಅಂದ್ರೆ, ಇದು ಯಾವ ಕಾಲ ಇದು? ಈ ಹಾರ್ವೆಸ್ಟ್ ಪೀರಿಯಡ್, ಜಿವಿಶ್ ಹಾರ್ವೆಸ್ಟ್ ಪೀರಿಯಡ್, ವೆನ್ ಜೀಸಸ್ ವಾಸ್ ಪ್ರೆಸೆಂಟ್ ಇನ್ ದಿ ಅರ್ತ್. ಯೇಸ್ವಾಮಿ ಭೂಮಿಯಲ್ಲಿ ಇದ್ದಂತ ಈ ಕಾಲ ಎಂತ ಕಾಲವಾಗಿತ್ತು ಅಂತ ನೋಡ್ಬೇಕಾದ್ರೆ, ಯೋಹನ 3:19 ಓದಿ, ಜಾನ್ 3rd chapter 19th verse. ನೋಡ್ರ ಪ್ರಿಯ ಸರಸರೇ, ಯೇಸ್ವಾಮಿ ಇದ್ದಂತ ಕಾಲ ಎಂತ ಕಾಲವಾಗಿತ್ತು? ಬೆಳಕು ಲೋಕದಲ್ಲಿ ಬಂದಿದ್ದ ಕಾಲ. ಪ್ರಿಯ ಸಹೋದರರೇ, ಏನಂತದ ಇಂಗ್ಲಿಷಲ್ಲಿ? ದ ಲೈಟ್ ಈಸ್ ಕಮ್ ಇನ್ ಟು ದಿ ವರ್ಲ್ಡ್. ಸತ್ಯನೇ ಏನಾಗಿದೆ, ಭೂಮಿಗೆ ಬಂದಿದೆ. ಎಂಟೈರ್ ಬೈಬಲ್ ಎಲ್ಲಿ ಬಂದಿದೆ? ಭೂಮಿಯಲ್ಲಿ ಬಂದು ಅವರ ಮಧ್ಯದಲ್ಲಿ ಓಡಾಡ್ತಾ ಇದೆ. ಪ್ರಿಯ ಸಹೋದರರೇ, ಯಾರದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯ ಸಹೋದರರೇ, ಒಂದು ಮನುಷ್ಯ ಯೇಸು ಕ್ರಿಸ್ತನ ನೋಡಿದ್ರೆ ಏನಾಗ್ಬೇಕು? ಅವನು ಮನ ತಿರುಗ್ಬೇಕು. ಅವನು ತನ್ನ ಪಾಪಗಳನ್ನ ಬಿಟ್ಟು ಅವನು ಒಂದು ಹೊಸ ಮನುಷ್ಯನಾಗಿ ಮಾರ್ಪಡುವಂತ ಕೃತ್ಯಗಳು, ಆ ಗುಣಲಕ್ಷಣಗಳು ಯಾರಲ್ಲಿ ಇತ್ತು? ಯೇಸು ಸ್ವಾಮಿಯಲ್ಲಿ ಇತ್ತು. ಪ್ರಿಯರೇ, ಅಂದ್ರೆ ದೇವರ ಒಂದು ಪ್ರತಿರೂಪವಾಗಿದ್ದು ಯೇಸು ಸ್ವಾಮಿ. ಒಂದು ಮನುಷ್ಯ ಯೇಸು ಸ್ವಾಮಿನ ನೋಡಿದ್ರೆ ಏನಾಗ್ಬೇಕು? ಅವರ ಒಂದು ಕ್ರಿಯೆಗಳನ್ನ ನೋಡಿ ಏನಾಗ್ಬೇಕು? ಮನ ತಿರುಗ್ಬಿಡ್ಬೇಕು ಅಲ್ವಾ? ನಮ್ಮ ಕ್ರಿಯೆಗಳನ್ನ ನೋಡಿದ್ರೆ ಜನರು ಏನಾಗ್ತಾರೆ? ಜನರು ನಮ್ಮನ್ನ ನೋಡಿ ಒಳ್ಳೆಯವರಾಗ್ತಾರ, ಕೆಟ್ಟವರಾಗ್ತಾರ? ಹೌದು, ಈ ಕಾಲ ಹಂಗೆ ಇದೆ. ಸತ್ಯದಲ್ಲಿ ಬರ್ತಾರೆ ಕೆಲವರು ಹೊಸದಾಗಿ, ಒಳಗಡೆ ಬಂದು ನಮ್ಮನ್ನ ನೋಡಿದ ತಕ್ಷಣ ಹಂಗೆ ರೈಟ್ ಅಬೌಟ್ ಆ ರೀತಿ ಆಗ್ಬಿಟ್ಟಿದೆ ಇವಾಗ ಅಲ್ವಾ? ನಮ್ಮ ಮಧ್ಯದಲ್ಲಿ ಈಗ ದೇವರ ಮಕ್ಕಳಾಗಿರೋ ನಮ್ಮ ಮಧ್ಯದಲ್ಲಿ ಈ ರೀತಿಯಾದಂತ, ಅಂದ್ರೆ ಕೆಲವ್ರನ್ನ ಕರೆಯಕ್ಕೆ ಕೂಡ, ಸತ್ಯ ಹೇಳ್ಕೊಟ್ಟ ಮೇಲೆ ಕೂಡ ಅವ್ರನ್ನ ಸಭೆಗೆ ಕರೆಯಕ್ಕೆ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಮ್ಮ ಕೃತ್ಯಗಳು ಆ ರೀತಿ ಆಗಿದೆ ಪ್ರೀತಿಯ ಸರಸ. ಆದ್ರೆ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ನೋಡಿದ್ರೆ ಅವನೇನಾಗ್ಬೇಕು? ಮನ ತಿರುಗ್ಬೇಕು. ಅದನ್ನೇ ಇಲ್ಲಿ ಪೌಲ ಬರೀತಾರೆ. ಇಲ್ಲಿ ಏನ್ ಹೇಳ್ತಾರೆ? ಆ ತೀರ್ಪು ಏನಂದ್ರೆ, ಬೆಳಕು ಲೋಕಕ್ಕೆ ಬಂದಿದ್ದು, ಬೆಳಕ್ಕೆ ಬಂದ್ಬಿಟ್ಟಿದೆ. ಮಧ್ಯದಲ್ಲಿ 3.5 ವರ್ಷ ಅವರ ಮಧ್ಯದಲ್ಲಿ ಓಡಾಡುತ್ತಾ, ಹಲವಾರು ಸತ್ಯಗಳನ್ನ ಹೇಳುತ್ತಾ, ಹಲವಾರು ಅದ್ಭುತಗಳನ್ನ ಮಾಡುತ್ತಾ, ಯಾರು ಮಾಡಿಲ್ಲ ಅಂತ ರೀತಿಯಾದಂತ ಪ್ರಸಂಗಗಳು, ವಾಕ್ಯಗಳು ಇದುವರೆಗೆ ಯಾರು ಹೇಳಿಲ್ಲ. ಯೇಸು ಮಾಡಿದಂತ ಅದ್ಭುತ ಕ್ರಿಯೆಗಳು ಇದುವರೆಗೆ ಯಾರು ಮಾಡಿಲ್ಲ ಅಂತ ಜನರು ಅವರ ವಿಷಯವಾಗಿ ಸಾಕ್ಷಿ ಕೊಡುವಂತ ಆ ಒಂದು ಘಟನೆ ಇದ್ದಂತ ಆ ಕಾಲದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಆದ್ರೂ ಕೂಡ ಮನುಷ್ಯನ ಕೃತ್ಯಗಳು ಹೆಂಗಿದ್ದಂತೆ, ಬೆಳಕಿಗಿಂತ ಕತ್ತಲನ್ನ ಏನ್ ಮಾಡ್ತಾರೆ? ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಸತ್ಯಕ್ಕಿಂತ ಅಸತ್ಯವನ್ನ ಪ್ರೀತಿ ಮಾಡುವಂತವರಾಗಿದ್ದಾರೆ. ಸದನೆ ಪ್ರಿಯ ಸಹೋದರ, ಯೇಸು ಇದ್ದಂತ ಕಾಲ ಬಂದು ತುಂಬಾ ಡಿಫ್ರೆಂಟ್ ಒಂದು ಕಾಲವಾಗಿತ್ತು. ಸರಿ, ಈ ಕಾಲ ಬಂದು ಪ್ರಿಯ ಸಹೋದರರೇ, ಈ ಕಾಲ ಎಂತ ಕಾಲದಲ್ಲಿ ಅಂದ್ರೆ, ಈ ಕಾಲದಲ್ಲಿ ಒಬ್ಬ ವ್ಯಕ್ತಿ ಏನಾಗ್ಬೇಕು? ಯೇಸುವಿನ ನೋಡಿ ಏನಾಗ್ಬೇಕು? ಅವನು ತನ್ನ ಜೀವನವನ್ನ ಯೇಸುವಿ ತರ ಮಾಡಿಸ್ಬಿಡ್ಬೇಕು. ಸೊ ನಾವು ಕೂಡ ಬಂದಿದ್ದೀವಿ ಅಲ್ವಾ ಪ್ರಿಯ ಸಹೋದರರೇ? ನಾವು ಸತ್ಯದಲ್ಲಿ ಬಂದಿದ್ದೀವಿ. ಯಾತಕ್ ಬಂದಿದ್ದೀವಿ? ಯಾತಕ್ ನಾವೆಲ್ಲ ಬಂದಿದ್ದೀವಿ? ಯೇಸು ಕ್ರಿಸ್ತನ ಹೆಜ್ಜೆದಾಡಿ ನಡಿಬೇಕು. ಯೇಸು ಕ್ರಿಸ್ತನ ಸ್ವರೂಪವನ್ನು ಏನ್ ಮಾಡ್ಬೇಕು? ನಾವು ದರ್ಶಿಸಬೇಕಂದ್ರೆ ಯೇಸು ಕ್ರಿಸ್ತನ ಗುಣಲಕ್ಷಗಳನ್ನ ನಮ್ಮಲ್ಲಿ ದರ್ಶಿಸಬೇಕಂತಾನೆ ಬಂದಿದ್ವಿ. ಹೆಂಗ್ ಬಂದ್ರಿ? ಯೇಸನ್ನ ನೋಡ್ ಬಂದ್ರ? ಮತ್ತೆ ಹೆಂಗ್ ಬಂದ್ರಿ? ಬೇಗ ಹೇಳ್ಬಿಡಿ. ದೇವರ ವಾಕ್ಯದ ಮೂಲಕ ಬಂದಿದ್ದೆ ಅಷ್ಟೇ. ಯೇಸನ್ನ ನಾವು ಕಣ್ಣಲ್ಲಿ ನೋಡಿಲ್ಲ.
ದೇವರ ವಾಕ್ಯ ಅಂದ್ರೆ ಬೈಬಲ್ ಅಲ್ಲಿ ಬರ್ದಿರುವಂತ ವಾಕ್ಯಗಳನ್ನ ಕೇಳಿ ಅದನ್ನ ಓದಿ ಬಂದು ನಮ್ಮ ನಮ್ಮ ಇದು ಏನಾಗಿದೆ, ಗೋಲ್ ಏನಾಗಿದೆ, ನಾವು ಯಾತಕ್ಕೆ ಬಂದಿದ್ದೀವಿ, ನಮ್ಮ ಓಟ ಏನಾಗಿದೆ, ನಾವು ಕ್ರಿಸ್ತನ ಸ್ವರೂಪಕ್ಕೆ ಏನಾಗಬೇಕು, ಮಾರ್ಪಡ್ಬೇಕು. ಪ್ರಿಯರೇ, ಇದನ್ನೇ ನೋಡಿ, ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ, ಯೇಸು ಸ್ವಾಮಿನೇ ಇಲ್ಲಿ ಬಂದು ಇಲ್ಲಿ ಸ್ಟೇಜ್ ನಿಂತು ಪ್ರಸಂಗ ಮಾಡ್ತಾ ಇದ್ರೆ ನಮ್ಮ ಸತ್ಯದ ಒಂದು ಎಫೆಕ್ಟ್ ಎಷ್ಟು ಹೆಂಗಿತ್ತು, ತುಂಬಾ ಎಲ್ಲದಕ್ಕಿಂತ ತುಂಬಾ ಹೆಚ್ಚಾಗಿತ್ತು. ಹೌದು ಪ್ರೀತಿಯ ಸರಸರೇ, ಅದನ್ನೇ ಇಲ್ಲಿ ಸೌರ್ ಹೇಳ್ತಾರೆ ಅನ್ನೋದೇ, ನಮ್ಮ ಇರುವಂತ ಕಾಲ, ಈ ಕಾಲದಲ್ಲಿ ಯೂದಾಸ್ ಬಂದು ಜೀವಿಸಿದಾನೆ. ಸರಿ ನೋಡಿ, ಇಲ್ಲಿ ಹೇಳ್ತಾರೆ ಯೂದಾಸ್ ಕ್ರಿಯೆಗೆ ಬರೋಣ, ಯೂದಾಸ್ ಒಂದು ಕೇಸ್ಗೆ ಬರೋಣ. ಯೂದಾಸ್ ಬಂದು ಯಾವ ಕಾಲದಲ್ಲಿದ್ದ? ದಿ ಪೀರಿಯಡ್ ಆಫ್ ಲಾರ್ಡ್ಸ್ ಪ್ರೆಸೆಂಟ್. ಯೇಸು ಇದ್ದಂತ ಕಾಲ, ಬೆಳಕು ಭೂಮಿಯಲ್ಲಿ ಓಡಾಡಿದ್ದಂತ ಕಾಲದಲ್ಲಿ ಇದ್ದಂತ ಯೂದಾಸನು. ಅದು ಮಾತ್ರ ಅಲ್ಲ ಪ್ರಿಯ ಸರಸರೇ, ಯೇಸು ಸ್ವಾಮಿ ಮಾಡಿದಂತ ಎಲ್ಲ ಅದ್ಭುತ ಕ್ರಿಯೆಗಳನ್ನ ಕಣ್ಣಾರೆ ಕಂಡಂತ ಒಂದು ಅಪೊಸ್ತಲನು, ಹತ್ರದಲ್ಲಿದ್ದಂತನು. ಪ್ರಿಯ ಸರಸರೇ, ಅಂತವನು ಈ ರೀತಿಯಾದಂತ ಪಾಪಗಳನ್ನ ಮಾಡಿದ್ರೆ, ಅಂತ ಪಾಪ ಎಂತ ಪಾಪವಾಗಿದೆ ಅಂದ್ರೆ, ಇಟ್ ಈಸ್ ಡೆಡ್ಲಿ ಅಗೇನ್ಸ್ಟ್ ಲೈಟ್. ಸತ್ಯಕ್ಕೆ, ಬೆಳಕಿಗೆ ಎದುರಾದಂತ ಒಂದು ಪಾಪ ಅಂತ ಸಹೋದರನೇ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಪ್ರಿಯ ಸದಸ್ಯರೇ, ಅವನಿಗೆ ಬೇರೆಯವ್ರಿಗಿಂತ ಯೂದಾಸ್ಗೆ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇತ್ತು. ಪ್ರಿಯರೇ, ನಮಗೂ ಅದೇ ರೀತಿಯಾಗಿನೇ ಇಲ್ಲ, ಯೂದಾಸ್ಗೆ ಮಾತ್ರ ಅಲ್ಲ, ನಮಗೂ ಕೂಡ ತುಂಬಾ ರೆಸ್ಪಾನ್ಸಿಬಿಲಿಟಿ ಇಲ್ಲಿದೆ. ಪ್ರಿಯರೇ, ಒಂದು ವೇಳೆ ಯೇಸು ಸ್ವಾಮಿ ಸೋದಮ್ ಗೊಮರಾಗೆ ಹೋಗಿದ್ರೆ, ಒಂದು ವೇಳೆ ಯೇಸು ಸ್ವಾಮಿ ಸೋದಮ್ ಗೊಮರ ಪಟ್ಟಣಕ್ಕೆ ಹೋಗಿ ಪ್ರೀಚಿಂಗ್ ಮಾಡಿದ್ರೆ ಏನಾಗ್ತಾ ಇತ್ತು? ಸೋದಮ್ ಗೊಮರ ಜನರು ಇದುವರೆಗೆ ಉಳ್ಕೊಳ್ತಾ ಇದ್ರು. ಅದೇ ಹೇಳ್ತಾರೆ ಸ್ವಾಮಿ. ಬನ್ನಿ ಕೆಲವು ವಾಕ್ಯಗಳನ್ನ ಓದೋಣ. ಯೋಹನ 15:22 ಬೇಗ ಓದಿ. ಜಾನ್ 15:22 and 24. ನಾನು ಬಂದು ಮಾತಾಡ್ದಿದ್ರೆ ಪಾಪ ಇರ್ತಿರ್ಲಿಲ್ಲ. ನೋಡಿದ ಪ್ರಿಯ ಸರ್, ನೋ ಎಕ್ಸ್ಕ್ಯೂಸ್. ನಾವು ಈಗ ಪಾಪ ಮಾಡಿದ್ರೆ ಇದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ನಾನು ಬಂದಿಲ್ಲ ಅಂದ್ರೆ ಓಕೆ, ನಾನು ಬಂದ್ಬಿಟ್ಟಿದ್ದೀನಿ, ಬಂದವರಲ್ಲಿ ಹಲವಾರು ಸತ್ಯಗಳನ್ನ ಮಾತಾಡಿದ್ದೀನಿ, ಆದ್ರೂ ಕೂಡ ಇಂಥವ್ರಿಗೆ ಏನಿಲ್ಲ, ಇಂಥವರಿಗೆ ನೋ ಎಕ್ಸ್ಕ್ಯೂಸು. 15:24 ಹೋದ್ರಿಗೆ 24th verse. ನೋಡ್ರ ಪ್ರಿಯರೇ, ಬೇರೆಯವ್ರು ಮಾಡಿದ ಕೃತ್ಯಗಳನ್ನ ನಾನು ಮಾಡದೇ ಇದ್ರೆ ಏನಿರ್ಲಿಲ್ಲ, ಅವರು ಇನ್ನೇನ್ ಮಾಡ್ಬೋದು, ಎಕ್ಸ್ಕ್ಯೂಸ್ ಹೇಳ್ಬೋದು. ನಾನೇನ್ ಮಾಡಿದ್ದೀನಿ, ಅವ್ರಿಗೆ ಈಗ ಪಾಪನ ಅವರಿಗೆ ಎಕ್ಸ್ಕ್ಯೂಸ್ ಕೊಡೋಕೆ ಯಾವ ಚಾನ್ಸಸ್ ಇಲ್ಲ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಈಗ ಅವ್ರು ನನ್ನನ್ನು, ನನ್ನ ತಂದೆಯನ್ನು ನೋಡಿದ್ದಾರೆ. ಅಂದ್ರೆ ಯೇಸು ಸ್ವಾಮಿ ದೇವರ ಮಗ, ತಂದೆಯ ದೇವರ ಅವನ್ನ ಕಲ್ಸ್ಕೊಟ್ರು ಎಂಬ ಸತ್ಯವು ಅಲ್ಲಿದ್ದಂತ ಜನರುಗಳಿಗೆ ಏನಾಗಿತ್ತು, ಗೊತ್ತಿತ್ತು. ಅದೇ ಇಲ್ಲಿ ಹೇಳ್ತಾರೆ, ಅವರು ನನ್ನನ್ನು, ನನ್ನ ತಂದೆಯನ್ನೇನ್ ಮಾಡಿದ್ದಾರೆ, ಕಂಡು ನೋಡಿದ್ದಾರೆ. ಅಂದ್ರೆ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಅಂತ ಅಲ್ಲ ಪ್ರಿಯ ಸರಿ, ಅವ್ರಿಗೆ ಗೊತ್ತಿತ್ತು. ಒಂದು ಲೆವೆಲ್ಗೆ ಅವ್ರಿಗೆ ಗೊತ್ತಿತ್ತು. 100% ಇಲ್ಲ ಅಂದ್ರೂ ಕೂಡ ಪ್ರಿಯ ಸರಿ, ಯೇಸು ಕ್ರಿಸ್ತನ್ ಮಾಡಿದ ಕೃತ್ಯಗಳು ಅಲ್ವಾ, ಸತ್ತವ್ರನ್ನ ಎಬ್ಬಿಸಿದ್ದು, ಅಂದ್ರೆ ಕುಂಟರನ್ನ ನಡೆಯಂಗೆ ಮಾಡಿದ್ದು, ಈ ರೀತಿಯಾದ ಅವ್ರು ಮಾಡಿದಂತ ಎಲ್ಲ ಮಿರಾಕಲ್ಸ್ಗಳು ಕ್ಲಿಯರ್ ಆಗಿತ್ತು. ಇದು ದೇವರ ಒಂದು ಮಗನೇ ಹೊರತು ಬೇರೆ ಯಾರಿಂದ ಮಾಡಕ್ಕಾಗಲ್ಲ ಅಂತ. ಅದೇ ಸ್ವಾಮಿ ಇಲ್ಲಿ ಹೇಳ್ತಾರೆ, ಅವ್ರು ಈಗ ನನ್ನ ಕಂಡು ನನ್ನ ತಂದೆ ಮೇಲೆ ಏನ್ ಮಾಡಿದ್ದಾರೆ, ದ್ವೇಷ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸರಿ ನೋಡಿ ಪ್ರಿಯರೇ, ಒಂದ್ ವೇಳೆ ಯೇಸು ಸ್ವಾಮಿ ಸೋದಮ್ ಗೊಮರಾಗ ಹೋಗಿದ್ರೆ, ಸೋದಮ್ ಗೊಮರಾಗ ಹೋಗಿ ಅವ್ರು ಹೋದ್ರ, ಸೋದಮ್ ಗೊಮರ ಹೋದ್ರ ಯೇಸು ಸ್ವಾಮಿ ಸೋದಮ್ ಗೊಮರಾಗ ಹೋದ್ರ ಯೇಸು ಸ್ವಾಮಿ? ಇಲ್ಲ, ಬೇರೆ ದೂತರು ಹೋದ್ರು. 3 ಜನರು ಬಂದಲ್ಲ, ಮೂರಲ್ಲಿ 2 ದೂತರು, ಒಂದು ಯೇಸು ಸ್ವಾಮಿ. ಅಬ್ರಹಾಂ ಹತ್ರ ಬಂದ್ರಲ್ಲ, ಒಂದ್ ವೇಳೆ ಯೇಸು ಸ್ವಾಮಿ ಅಲ್ಲಿ ಹೋಗ್ಬಿಟ್ಟು ಒಂದ್ ವೇಳೆ ಅವರಿಗೆ ಪ್ರೀಚಿಂಗ್ ಮಾಡಿದ್ರೆ, ಸೋದಮ್ ಗೊಮರ ಜನರುಗಳಿಗೆ ಯೇಸು ಸ್ವಾಮಿ ಪ್ರೀಚ್ ಮಾಡಿದ್ರೆ, ಪ್ರಸಂಗ ಮಾಡಿದ್ರೆ ಏನಾಗ್ತಾ ಇತ್ತು, ಎಲ್ಲ ಸೋದಮ್ ಗೊಮರ ಜನರುಗಳು ಈವರೆಗೆ ಇರ್ತಾ ಇತ್ತು. ಸೋದಮ್ ಗೊಮರ ಪಟ್ಟಣ ಇವರೆಗೆ ಇದ್ದಿತ್ತು. ಅದು ಮಾತ್ರ ಅಲ್ಲ, ಲೋತನ ಹೆಂಡತಿ ಕೂಡ ಈ ರೀತಿಯಾಗಿ ಆಗ್ತಾ ಇರ್ಲಿಲ್ಲ. ಹೋದ್ರಿ ವಾಕ್ಯ ಹೋದ್ರಿ, ಆ ಮತ್ತಾಯ 11:22 ಓದೋಣ.
ಹ್ಮ್ 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 ನೋಡ್ರ ಪ್ರಿಯರೇ, ಇದು ಒಂದ್ ವೇಳೆ ಸೋದಮಲ್ಲಿ ನಡೆದಿದ್ರೆ ಸೋದಮ್ ಅಲ್ಲಿ ನಾಶನ ಆಗ್ತಾ ಇರ್ಲಿಲ್ಲ. ಅಂದ್ರೆ ಸೋದಮ್ ಕುಮ್ರ ಪಟ್ಟಣದವರು ತುಂಬಾ ದೊಡ್ಡ ಪಾಪಿಗಳು. ಅಂತ ಪಾಪಿಗಳಿಗೆ ಏನಾಗ್ತಾ ಇದ್ರು, ಮನ ತಿರುಗ್ತಾ ಇದ್ರು ಅಂತ ಹೇಳಿ. ಪ್ರಿಯರೇ, ಈ ರೀತಿಯಾಗಿ ಸ್ವಾಮಿಯಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ 24. ಹ್ಮ್ 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 ನೋಡಿದ ಹ್ಮ್ ನೋಡಿದ ಪ್ರಿಯ ಸರಿ. ಹಾಗಾದ್ರೆ ಅಂದ್ರೆ ಒಂದು ಮನುಷ್ಯ ಮನ ತಿರುಗಬೇಕಾದಂತ ಸತ್ಯವು ಯೇಸು ಸ್ವಾಮಿಯಿಂದ ಏನಾಗಿದೆ, ಪ್ರಸಂಗಿಸಲ್ಪಟ್ಟಿದೆ. ಯೇಸು ಸ್ವಾಮಿ ಅದನ್ನ ಏನ್ ಮಾಡಿದ್ದಾರೆ, ಪ್ರಸಂಗ ಮಾಡಿದ್ದಾರೆ, ಪ್ರೀಚ್ ಮಾಡಿದ್ದಾರೆ. ಒಂದು ಮನುಷ್ಯ ಮನ ತಿರುಗಬಹುದು, ಅವ್ರಿಗೆ ಹೇಳಿದಂತ ಮಾತನ್ನ ಒಬ್ಬನು ಕೇಳಿದ್ರೆ ಅದನ್ನ ಏನ್ ಮಾಡ್ಬೋದು, ಅವನು ರಿಪೆಂಡ್ ಆಗಿ ತನ್ನ ಪಾಪ ಕ್ರಿಯೆಗಳನ್ನ ಬಿಟ್ಟು ಅವನು ಒಳ್ಳೆ ಮನುಷ್ಯನಾಗಿ ಆಗ್ಬಹುದು ಅಂತ ಅಲ್ಲಿ ಹೇಳ್ತಾರೆ ಅಲ್ವಾ. ನೋಡಿ, ನಿನಿವೆ ಪಟ್ಟಣದ ಬಗ್ಗೆ ಹೇಳ್ತಾರೆ. ನಿನಿವೆ ಪಟ್ಟಣ ಕೂಡ ಬೈಬಲ್ ನೋಡ್ತೀವಲ್ವಾ, 2 ಗ್ರೇಟ್ ಸಿಟೀಸ್. ಅವರ ಪಾಪಗಳು ಆಕಾಶಕ್ಕೆ ಏನಾಗಿತ್ತು, ಅವ್ರಿಗೆ ಮುಟ್ಟಿತ್ತು ಅಂತ ನೋಡ್ತೀವಿ. ಅಂತ ಪಾಪಿಗಳು ಏನಾಗಿದ್ದಾರೆ, ಮನ ತಿರುಗಿದಾರಲ್ವಾ ಅಂತ ಹೇಳ್ತಾರೆ. 12:41 ಮ್ಯಾಥ್ಯೂ 12:41 ಓದಲ್ಲ. ಹ್ಮ್ 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 ನೋಡ್ರಿ ಪ್ರಿಯ ಸರಸರೇ, ನೋಡಿ ಪ್ರೀತಿಯ ಸರಸ, ಸ್ವಾಮಿ ಯೋನನ ಎಷ್ಟು ಪವರ್ಫುಲ್ ಪ್ರೀಚರ್ ಆಗಿ ಇಟ್ಟಿದ್ದಾರೆ ಅಲ್ವಾ. ಯೋನ ಎಷ್ಟು ಪವರ್ಫುಲ್ ಪ್ರೀಚರ್ ಅಂದ್ರೆ ಪ್ರೀತಿಯ ಸರಸೆ, ಅವ್ರ ಪ್ರಸಂಗ ಮಾಡಿದ್ರೆ ಇಡೀ ಪಟ್ಟಣ ಏನಾಗ್ತಾ ಇತ್ತು, ಮನ ತಿರ್ತಾ ಇತ್ತು. ಅಷ್ಟು ಒಂದು ಪವರ್ಫುಲ್ ಪ್ರೀಚರ್. ಬೈಬಲ್ ನೋಡ್ತೀವಿ, ಕೆಲವರೆಲ್ಲ ಹಂಗೆ ತುಂಬಾ ಪವರ್ಫುಲ್ ಆಗಿ ಪ್ರೀಚರ್ ಮಾಡ್ತಾರೆ. ನಾವು ಮಾಡ್ತೀವಿ, ಒಬ್ರು ಕೂಡ ಏನಾಗಲ್ಲ, ಇರೋರೆಲ್ಲ ಕೆಟ್ಟ ಹೋಗ್ತಾರೆ ಅಲ್ವಾ. ನೋಡಿ ಪ್ರಸಂಗ ನೋಡಿ, ಪೇತ್ರ ಮಾಡ್ತಾರೆ, ಒಂದು ಪ್ರಸಂಗ ಮಾಡ್ತಾರೆ. ಒಂದು ಪ್ರಸಂಗದಲ್ಲಿ ಎಷ್ಟು ಜನ ದೀಕ್ಷೆಯನ್ನು ತಗೊಂಡ್ರು. ಫಸ್ಟ್ ಪ್ರೀಚಿಂಗ್ 3000, ಸೆಕೆಂಡ್ ಪ್ರೀಚಿಂಗ್ 5000. ನಾವು ವರ್ಷ ಪೂರ್ತಿ ಪ್ರೀಚ್ ಮಾಡ್ತಾ ಇರ್ತೀವಿ, ಒಂದಿಬ್ರು ಕೂಡ ಬರಲ್ಲ, ಅಷ್ಟು ಪವರ್ಲೆಸ್. ಪ್ರಿಯರೇ, ಅವರು ಪವರ್ ನೋಡಿ ಅವಶ್ಯ ಇತ್ತು. ಯೋನನ ಪ್ರಸಂಗಕ್ಕೆ ಎಷ್ಟು ಪವರ್ ಅಂದ್ರೆ, ನಿನಿವೆ ಪಟ್ಟಣದವ್ರು ಏನಾಗ್ಬಿಟ್ರು, ಮನ ತಿರುಗ್ಬಿಟ್ರು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಯೋನನ್ಗಿಂತ ಹೆಚ್ಚಿನವನು, ಯೋನನ್ಗಿಂತ ದೊಡ್ಡವರು ಯಾರಿದ್ದಾರೆ, ಯೇಸು ಸ್ವಾಮಿ. ಅಂತ ಪ್ರಸಂಗಗಳನ್ನ ಕೇಳುವಂತ ನೀವು ಏನಾಗ್ಬೇಕು, ಇನ್ನೂ ಹೆಚ್ಚಾಗಿ ಏನಾಗ್ಬೇಕು, ಮನ ತಿರುಗಬೇಕು. ಪ್ರಿಯ ಸರಸರೇ, ಆದ್ರಿಂದ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ ಇತ್ತು. ಅಂದ್ರೆ ಪಿಲಾತನ್ಗೂ ರೆಸ್ಪಾನ್ಸಿಬಿಲಿಟಿ. ಪಿಲಾತನ್ಗೂ ಗೊತ್ತಿತ್ತು ಯೇಸು ಸ್ವಾಮಿ ನೀತಿವಂತರಂತ. ಆದ್ರೂ ಕೂಡ ಏನ್ ಮಾಡಿದ, ಅವನು ಜನರನ್ನ ಸಂತೋಷ ಪಡಿಸೋದಕ್ಕೆ ಜಡ್ಜ್ಮೆಂಟ್ ಕೊಟ್ಟ. ಅವ್ರು ಮಾತ್ರ ಅಲ್ಲ, ಅವರ ಸೋಲ್ಜರ್ಸ್, ರೋಮನ್ ಸೋಲ್ಜರ್ಸ್, ಏರೋದು, ಇವರೆಲ್ಲ ಕೂಡ ಜಡ್ಜ್ಮೆಂಟ್ ಮಾಡಿದ್ರು, ಯೇಸು ಸ್ವಾಮಿನ ವಿಚಾರಣೆ ಮಾಡಿದ್ರು. ಯಾರು ಕೂಡ ಒಂದು ತಪ್ಪನ್ನು ಕೂಡ ಏನ್ ಮಾಡಿಲ್ಲ, ಅವರು ಯೇಸು ಸ್ವಾಮಿಯಲ್ಲಿ ಕಂಡು ಹಿಡ್ದಿಲ್ಲ. ಬೇರೆ ಒಂದು ತಪ್ಪನ್ನ ಮಾಡದೇ ಇರುವಂತ ಒಂದು ವ್ಯಕ್ತಿನ ಪನಿಷ್ಮೆಂಟ್ ಮಾಡೋದು ನೀತಿನ, ನ್ಯಾಯನ ಅಲ್ಲ, ಅನೀತಿ. ಆದ್ರೆ ಇವ್ರಿಗೆ ಗೊತ್ತಿಲ್ವಾ? ಇವ್ರಿಗೆಲ್ಲ ಗೊತ್ತಿದ್ರು ಕೂಡ ನೋಡಿ ಪ್ರಿಯರೇ, ಎಂತ ಕಾರ್ಯಗಳನ್ನ ಇವರು ಮಾಡಿದ್ದಾರೆ ಅಲ್ಲ ಪ್ರಿಯರೇ ಸರಸರೇ. ಆದ್ರೆ ಪಿಲಾತನ ಎಷ್ಟು ಟ್ರೈ ಮಾಡ್ತಾರೆ, ಆದ್ರೂ ಕೂಡ ಅವನ ಆ ಒಂದು ಇದರಲ್ಲಿ ಏನಿರ್ಲಿಲ್ಲ, ಅವನಿಗೆ ಅದು ಆಗ್ತಾ ಇರ್ಲಿಲ್ಲ. ಸರಿ ಪ್ರಿಯರೇ, ಇನ್ನೊಂದು ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಅವ್ರು ಇದ್ದ ಕಾಲದಲ್ಲಿ ಇನ್ನ ಕೆಲವರಿಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಕೆಲವರಿಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ಈ ಸದುಕಾಯರು, ಶಾಸ್ತ್ರಿಗಳು, ಫರಿಸಾಯರು, ಸದುಕಾಯರುಗಳು. ಅವ್ರಿಗೆ ಸ್ವಾಮಿ 23rd ಚಾಪ್ಟರ್ ನೀವು ಓದಿ ಪ್ರಿಯ ಸದಸ್ಯರೇ, ಅಲ್ಲಿ ಅವರಿಗೆ ಸ್ವಾಮಿ ಹೇಳುವಂತ ಒಂದು ಪನಿಷ್ಮೆಂಟ್ ಓದ್ರಿ ಸಿಸ್ಟರ್. ಮ್ಯಾಥ್ಯೂ 23:13 ಓದ. ಹ್ಮ್ 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 ನೋಡಿ ಪ್ರಿಯರೇ, ಪೂರ್ತಿ ಓದ್ಕೊಳ್ಳಿ. 23rd ಚಾಪ್ಟರ್ ಇದು. ಅದು ಬಂದು ಫರಿಸಾಯರ ಸದಸ್ಯರಿಗೆ ಸ್ವಾಮಿ ಕೊಟ್ಟಂತ ಜಡ್ಜ್ಮೆಂಟ್. ಅಲ್ಲಿ ಒಂದೊಂದಕ್ಕೆ ಅವ್ರು ಮಾಡುವಂತ ಒಂದೊಂದು ಕೃತ್ಯಗಳಿಗೆ ಹೇಳ್ತಾ ಬರ್ತಾರೆ ಅಲ್ವಾ, ನೀವು ನೋಡಿ. ಅದರಲ್ಲಿ ಅಯ್ಯೋ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಯ್ಯೋ ಅಂದ್ರೆ ಒಂದು ಪ್ರಿಯ ಬೈಬಲ್ ಅಲ್ಲಿ ಅನೇಕ ಕಡೆ ಅಯ್ಯೋ ಅಂತ ಹೇಳಲ್ಪಟ್ಟಿದೆ. ಅಯ್ಯೋ ಅಂದ್ರೆ
ಡೇಂಜರಸ್ ಕಂಡೀಷನ್ ಇದ್ದಾರೆ ಅಂತ ಅರ್ಥ. ಯಾರ್ ಇನ್ ವೆರಿ ಡೇಂಜರಸ್ ಕಂಡೀಷನ್ ಅಂದ್ರೆ ದೇವರ ಒಂದು ಕಠಿಣವಾದ ಶಿಕ್ಷೆಯಲ್ಲಿ ಇದ್ದಾರೆ ಅಂತ ಅರ್ಥ. ಒಂದಲೇ ಸ್ವಾಮಿ ನಮ್ಮನ್ನ ನೋಡಿ ಅಯ್ಯೋ ಅಂತ ಹೇಳಿದ್ರೆ ನಾವು ಅಷ್ಟೇ, ನಾವು ಅಯ್ಯೋ ಆಗ್ಬಿಡ್ತೀವಿ. ಅದರಿಂದ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಬ್ರದರ್ಸ್. ನೋಡಿ ಪ್ರಿಯರೇ, ಇಲ್ಲಿ ಅಯ್ಯೋ ಯಾರಿಗೆ ಹೇಳ್ತಾರೆ? ಇವ್ರಿಗೆ ಹೇಳ್ತಾರೆ. ನೋಡಿ ಇವ್ರು ಮಾಡಿದಂತ ಪಾಪ ಎಂತ ಪಾಪ ಅಂದ್ರೆ ಪ್ರಿಯ ಸಹೋದರರೇ, ಲೋಕದಲ್ಲಿ ಎಷ್ಟು ಜನರು ನೀತಿವಂತರು ಸತ್ತಿದಾರೋ ಅವರೆಲ್ಲ ಪಾಪಗಳಿಗೆ ಇವರೇ ಅಪರಾಧಿಗಳು. 23:35 ಅದನ್ನ ನೋಡಿ. ಸ್ವಾಮಿ ಅದರಲ್ಲೇ ಹೇಳ್ತಾ ಬರುವಾಗ ಅದನ್ನ ಕನ್ಕ್ಲೂಡ್ ಮಾಡ್ತಾರೆ. 35ನೇ ವಾಕ್ಯವಾದ. ಹ್ಮ್ 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 ನೋಡ್ದ ಪ್ರಿಯ ಸರ್, ಸ್ವಾಮಿ ಹೇಳ್ಬಿಟ್ರು ಇಸ್ರಾಯೇಲ್ಗೆ, ಫರಿಸಾಯರ ಸದ್ದುಸಾಯರಿಗೆಲ್ಲ ಹೇಳ್ಬಿಟ್ರು, ಇಂಟೈರ್ ನೇಷನ್ ಅಂಡ್ ಲೀಡರ್ಸ್ ಅಂಡ್ ನೇಷನ್ಸ್ಗೆ ಹೇಳ್ಬಿಟ್ರು. ಏನ್ ಹೇಳಿದ್ರು? ನೀತಿವಂತನಾದಂತ ಏಬೆಲನ ರಕ್ತದಿಂದ ಹಿಡಿದು ಸಗೇರಿನ ರಕ್ತವು ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ಯಾರೆಲ್ಲ ನೀತಿವಂತರ ರಕ್ತವು ಸುರಿಸಲ್ಪಟ್ಟಿತ್ತೋ ಅಂತವರ ರಕ್ತದ ಅಪರಾಧವು ಯಾರ ತಲೆ ಮೇಲೆ ಬಂತು? ಇವ್ರ ಮೇಲೆ ಬರ್ತದೆ ಅಂತ ಹೇಳ್ಬಿಟ್ಟು. ಇದು ನ್ಯಾಯನ? ನೋಡಿ ನೋಡಿ, ಒಂದ್ ನಿಮಿಷ ಕೇಳಿ. ಇದ್ದೀರಾ ಆಬ್ಸೆಂಟ್ ಪ್ರೆಸೆಂಟ್? ಪ್ರೆಸೆಂಟ್. ಓಕೆ, ಪ್ರೆಸೆಂಟ್. ಮೈಂಡ್ ಆಬ್ಸೆಂಟ್ ಆಗಬಾರ್ದು. ಬಾಡಿ ಇಸ್ ಪ್ರೆಸೆಂಟ್, ಮೈಂಡ್ ಇಸ್ ಆಬ್ಸೆಂಟ್ ಆಗಬಾರ್ದು. ಬೋತ್ ಆರ್ ಬಾಡಿ ಅಂಡ್ ಮೈಂಡ್ ಪ್ರೆಸೆಂಟ್ ಅಲ್ಲಿ ಇರಲಿ ಪ್ರಿಯ ಸದಸ್ಯರೇ. ಇನ್ನೊಂದು ಇದಾದ್ಮೇಲೆ ನಿಮ್ಗೆ ಟೀ ಬ್ರೇಕ್ ಇದೆ. ಸರಿ ಪ್ರಿಯ ಸದಸ್ಯರೇ, 5th ಚಾಪ್ಟರ್ ಏನ್ ಹೇಳ್ತಾರೆ? ಏಬೆಲ್ನ ಕೊಂದಿದ್ದು ಯಾರು? ಏಬೆಲ್ನ ಕೊಂದಿದ್ದು ಕಾಯಿನ್. ಆದ್ರೆ ಸ್ವಾಮಿ ಹೇಳ್ತಾರೆ, ಆ ರಕ್ತದ ಅಪರಾಧವು ನಾನು ಕಾಯಿನ್ ಹತ್ರ ಕೇಳಲ್ಲ. ಯಾರದ ಕೇಳ್ತಾರಂತೆ? ಇಸ್ರಾಯೇಲ್ ಜನರ ಹತ್ರ, ಫರಿಸಾಯ ಸದೃತ ಕೇಳ್ತೀನಂತೆ ಸ್ವಾಮಿ ಹೇಳ್ತಾರೆ. ಎಲ್ಲ ನೀತಿವಂತರ ರಕ್ತದ ಅಪರಾಧವು ನಿಮ್ಮ ತಲೆ ಮೇಲೆ ಏನಾಗುತ್ತೆ? ಬರುತ್ತದೆ ಅಂತ ಹೇಳ್ಬಿಟ್ಟು. ಇದು ಜಡ್ಜ್ಮೆಂಟ್, ರೈಟ್ ಜಡ್ಜ್ಮೆಂಟ್ ಹೇಳಿ ನೀವು. ಏಬಲ್ನ ಕೊಂದಿದ್ದು ಕಾಯಿನು, ಪನಿಷ್ಮೆಂಟ್ ಯಾರಿಗಂತೆ? ಇವರಿಗೆ ಆಗುತ್ತೆ. ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬಹುದು ಪ್ರಿಯರೇ? ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬಹುದು ಅಂದ್ರೆ ಪ್ರಿಯರೇ, ಏಬೆಲನಿಗೆ ಏನ್ ಗೊತ್ತಿಲ್ಲ? ಕಾಯಿನ್ಗೆ ಸತ್ಯ ಗೊತ್ತಿಲ್ಲ. ಕೊಲೆ ಮಾಡಬಾರ್ದಂತ ಅವಾಗ ಏನ್ ಕೊಟ್ಟಿಲ್ಲ ದೇವರು? ಆಜ್ಞೆ ಕೊಟ್ಟಿಲ್ಲ. ಇನ್ನು ಸಹೋದರನ ಹಾಗೆ ಮಾಡಬಾರ್ದು, ಇನ್ನು ಸಹೋದರನ ಹಾಗೆ ಮಾಡಬಾರ್ದು ಏನ್ ಮಾಡಿಲ್ಲ? ಆಜ್ಞೆ ಕೊಟ್ಟಿಲ್ಲ. 10 ಕಮಾಂಡ್ಮೆಂಟ್ ಕೊಟ್ಟಿಲ್ಲ ಅವ್ರಿಗೆ. ಆಮೇಲೆ ನ್ಯಾಯ ಪ್ರಮಾಣ ಕೊಟ್ಟಿಲ್ಲ ಅವ್ರಿಗೆ. ಸತ್ಯ ಏನು ಗೊತ್ತಿಲ್ಲ ಅಲ್ಲ. ಅವ್ನು ಮಾಡಿದ ಪಾಪ ಒಂದು ಸತ್ಯಕ್ಕೆ ಗೊತ್ತಿಲ್ಲದೆ ಮಾಡಿದಂತ ಪಾಪ. ಆದ್ರೆ ಇಸ್ರಾಯೇಲರಿಗೆ ಏನೆಲ್ಲ ಕೊಟ್ಟಿದ್ದಾರೆ? ಧರ್ಮಶಾಸ್ತ್ರ, 10 ಕಮಾಂಡ್ಮೆಂಟ್ಸ್, ಪ್ರವಾದಿಗಳು, ಒಳ್ಳೆ ಒಳ್ಳೆ ಅರಸರುಗಳು, ರಾಜರುಗಳು ಅಲ್ವಾ, ದಾವಿದ ಅಲ್ವಾ, ಅಂತ ಅರಸನ್ನು ನೋಡ್ಬೇಕಾದ್ರೆ ನೋಡ್ತೀವಿ. ಪ್ರವಾದಿಗಳು ನೋಡಿ, ಡ್ಯಾನಿಯಲ್, ಯೆಶಯ, ಯೆರೆಮೀಯ, ಎಸೆಕಿಯೇಲ್, ದಾನಿಯೇಲ್, ಇಂಥ ಒಳ್ಳೆ ಒಳ್ಳೆ ಪ್ರವಾದಿಗಳು, ಜಡ್ಜಸ್ಗಳು ಕೊನೆಯದಾಗಿ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಕೂಡ ಇಸ್ರಾಯೇಲಿಗೆ ಕಳಿಸಿದ್ರು. ಇಷ್ಟು ಸತ್ಯ, ಇಷ್ಟು ಆಶೀರ್ವಾದಗಳನ್ನ ಹೊಂದ್ಕೊಂಡು ಕೂಡ ಇವರು ಯೇಸು ಸ್ವಾಮಿನ ಏನ್ ಮಾಡಿದ್ರು? ಸಿಲುಬೆಗೆ ಹಾಕಿದ್ರಲ್ಲ. ಅದೆಂತ ಪಾಪ! ಇವ್ರು ಮಾಡಿದ ಪಾಪಗಳು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಅಷ್ಟು ಪಾಪಗಳು ಏನ್ ಮಾಡಿದಾರೆ ಇವ್ರು ಮಾಡಿದಾರೆ ಅಂತ ಸ್ವಾಮಿ ಕ್ಲಿಯರ್ ಆಗಿ ಅಲ್ಲಿ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಎಲ್ಲರ ರಕ್ತದ ಅಪರಾಧವು ನಿನ್ನ ಮೇಲೆ, ನಿಮ್ಮ ಮೇಲೆ ಬರ್ತದೆ ಅಂತ ಹೇಳ್ಬಿಟ್ರು. ಪ್ರಿಯಸರೇ, ಅದನ್ನೇ ಹಾಲೋಕಾಸ್ಟ್ ನೀವು ನೋಡೋದಾದ್ರೆ ಏನಪ್ಪ ಇಂಥ ಶಿಕ್ಷೆನ, ಹಾಲೋಕಾಸ್ಟ್ ನೀವು ನೋಡಿ ಪ್ರಿಯಸರ, ಇಸ್ರಾಯೇಲ್ಗೆ ದೇವರು ಕೊಟ್ಟಂತ ಶಿಕ್ಷೆ ನಾವು ಅದನ್ನ ನೋಡಿದ್ರೆ ಪ್ರಿಯಸರೇ, ಸ್ವಲ್ಪ ಕೂಡ ಅವ್ರಿಗೆ ಏನ್ ಮಾಡಿಲ್ಲ, ಅವ್ರಿಗೆ ಕರುಣೆನೇ ತೋರಿಸಿಲ್ಲ. ನೋಡಿ ಹೆಂಗಪ್ಪ, ಚಿಕ್ಕ ಮಗುನ ಕೂಡ ಅವ್ರು ಬಿಟ್ಟಿಲ್ಲ. ಯಾವ ರೀತಿಯಾಗಿ ಚಿತ್ರಹಿಂಸೆ ಮಾಡ್ಬೋದೋ ಆ ರೀತಿಯಾಗೆಲ್ಲ ಮಾಡಿದಾನೆ ಪ್ರಿಯ ಸರಸರ. ಹಿಟ್ಲರ್ ಅಷ್ಟು ಕಠಿಣವಾದ ಮನುಷ್ಯ ಲೋಕದಲ್ಲಿ. ಎಲ್ಲ ಹಿಸ್ಟೋರಿಯನ್ಸ್ ಏನ್ ಹೇಳ್ತಾರೆ ಅಂದ್ರೆ, ಮನುಕುಲದ ಒಂದು ಘೋರ ಮುಖ ಹಾಲೋಕಾಸ್ಟ್ ಏನ್ ಮಾಡ್ಬೋದು ನೋಡು. ಮನುಷ್ಯ ಎಂತವನು, ಮನುಷ್ಯ ಎಂತ ಮೃಗಕ್ಕಿಂತ ತುಂಬಾ ವರ್ಸ್ಟ್ ಅಂತ ಪ್ರಿಯರೇ. ಮೃಗವು ಕೂಡ ಸ್ವಲ್ಪ ಏನ್ ಮಾಡುತ್ತೆ, ನಮ್ಗೆ ಕರ್ಣೆ ತೋರಿಸಿ ಬಿಟ್ಟು ಹೋಗುತ್ತೆ ಕೆಲವು ಮೃಗಗಳು. ಆದ್ರೆ ಹಿಟ್ಲರ್ ಮಾಡಿದ ಕಾರ್ಯವು ಏನಪ್ಪ, ಯಾಕೆ ಅಂದ್ರೆ ಪ್ರಿಯ ಸರಸರೇ, ಇದೇ ಅವ್ರ ಮೇಲೆ ಬಂದಂತ ರಕ್ತದ ಅಪರಾಧ. ಎಷ್ಟು ಶಿಕ್ಷೆಗೆ ಒಳಗಾದ್ರು ನೋಡಿ. ಸರಿ ಪ್ರಿಯರೇ, ಈಗ
ಯೂದಾಸ್ ಕೇಸ್ಗೆ ಏನಾಗನ ನಾವು ಬರೋಣ ಪ್ರಿಯ ಸರ್. ಇವರಿಗೆಲ್ಲ ಇಷ್ಟು ಶಿಕ್ಷೆ ಕೊಟ್ಟಿದ್ದಾರೆ ದೇವರು ಇಸ್ರೇಲರಿಗೆ. ಸೋದಮ್ ಕುಮ್ರಾಗೆ ಪ್ರಸಂಗ ಮಾಡಿದ್ರೆ ಸೋದಮ್ ಕುಮ್ರ ಜನರು ಮನ ತಿರ್ತಾ ಇತ್ತು. ಆದ್ರೂ ಕೂಡ ಪ್ರಿಯರೇ, ಅಷ್ಟು ಪವರ್ಫುಲ್ ಪ್ರೀಚಿಂಗ್ ಜೀಸಸ್ ಕ್ರೈಸ್ಟ್ ಮಾಡಿದ್ರು ಕೂಡ ಅದನ್ನ ತುಂಬಾ ಹತ್ತಿರದಲ್ಲಿ ಇದ್ದು ನೋಡಿದಂತ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಆಲ್ 12 ಅಪೋಸ್ಟಲ್ಸ್. ಇಲ್ಲಿ ಅದು ಹೇಳ್ತಾರೆ ಪ್ರಿಯ ಸರಸರೇ, ಅವರಿಗೇನೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ. ಯಾರಿಗೆ? ಇಸ್ರೇಲರಿಗೆ. ಯೇಸುಸ್ವಾಮಿ ಮಾತನ್ನ ಕೇಳಿದಂತ ಇಸ್ರೇಲ್ ಮಕ್ಕಳಿಗೆ ದೇವರು ಇಷ್ಟು ರೆಸ್ಪಾನ್ಸಿಬಲ್ ಇದೆ ಅವ್ರ ಮೇಲೆ ಬೆಳಕಿಗೆ ಎದುರಾಗಿ ಮಾಡಿದ್ರು. ಸ್ವಾಮಿ ಹೇಳ್ಬಿಟ್ರು ಏನಂತ? ಲೋಕದ ಎಲ್ಲ ನೀತಿವಂತರ ರಕ್ತದ ಅಪರಾಧ ನಿಮ್ಮ ಮೇಲೆ ಬರುತ್ತದೆ ಅಂತ ಹೇಳ್ಬಿಟ್ರು. ಅವರು ಅಷ್ಟು ರೆಸ್ಪಾನ್ಸಿಬಲ್ ಇದೆ ಅವ್ರ ಮೇಲೆ. ನೋಡಿ ಪ್ರಿಯರು, ಇಲ್ಲಿ ಹೇಳ್ತಾರೆ, ಹೌ ಗ್ರೇಟರ್ ವಾಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ 12 ಚೂಸನ್ ಅಪೋಸ್ಟಲ್ಸ್. ಇವ್ರಿಗೆ ಇನ್ನೂ ಇಷ್ಟಿರ್ಬೇಕು ಅಲ್ವಾ? ಸ್ವಾಮಿನ ಹತ್ರದಲ್ಲಿ ಇದ್ದು ನೋಡಿದವರು ಪ್ರೀತಿಯ ಸರಸೆ, ಒಂದು ಮಟ್ಟಿಗೆ ಒಂದು ಮೆಜರ್ ಆಫ್ ಸ್ಪಿರಿಟ್ ಅಂಡ್ ಪವರ್ ಅಂಡ್ ಸೆಂಟ್ ಟು ದೆಮ್ ಔಟ್ ಆಫ್ ಪ್ರೊಕ್ಲೇಮಿಂಗ್ ದೀಸ್ ಕಿಂಗ್ಡಮ್. ಮಿರಾಕಲ್ ಮಾಡೋದಕ್ಕೆ ಬೇಕಾದಂತ ಶಕ್ತಿ ಅದೆಲ್ಲ ದೇವ್ರೇನ್ ಮಾಡಿದ್ದಾರೆ? ಕೊಟ್ಟು ಕಳ್ಸಿದ್ದಾರೆ. ನೋಡಿ ಮತ್ತಾಯ 10:8 ನಾವು ಓದ್ತೀವಿ, ಅವರಿಗೆ ರೋಗಿಗೆಲ್ಲ ವಾಶ ಮಾಡುವುದು, ಸತ್ತವ್ರನ್ನ ಬೀಸುವಂತ ಶಕ್ತಿ ಪವಿತ್ರಾತ್ಮ ಒಂದು ಮಟ್ಟಿಗೆ ಏನ್ ಮಾಡಿದ್ದಾರೆ? 12 ಜನಕ್ಕೆ ಕೊಟ್ಟು ಯೇಸುಸ್ವಾಮಿ ಕಳ್ಸಿದ್ದಾರೆ. ಪ್ರಿಯರೇ, ಅವ್ರೇನಿತ್ತಂತ ನೋಡ್ಬೇಕಾದ್ರೆ ಅಲ್ಲೇ ಸಗರು ಹೇಳ್ತಾರೆ, ದಿ ಅಪೋಸ್ಟಲ್ ರಿಸೀವ್ ಆಲ್ಸೋ ಸ್ಪೆಷಲ್ ಇನ್ಸೈಟ್ ಇನ್ ದಿ ಡಿವೈನ್ ಪ್ಲಾನ್. ಪ್ರಿಯರೇ, ಅವರು ಬೇರೆಯವ್ರಿಗಿಂತ ತುಂಬಾ ಅನೇಕ ದೇವರ ಯೋಜನೆಗಳನ್ನ ಏನ್ ಮಾಡಿದ್ದಾರೆ? ಅವರ ಇನ್ಸೈಟ್ ನ ಹೊಂದ್ಕೊಂಡಿದ್ದಾರೆ ದೇವರ ಒಂದು ಯೋಜನೆಯಲ್ಲಿ. ಅಂಡ್ ಎನ್ಲೈನ್ಮೆಂಟ್ ನಾಟ್ ಗ್ರಾಂಟೆಡ್ ಟು ದಿ ಪೀಪಲ್ ದ ಈಕ್ವಲೆಂಟ್ ಟು ದಿ ಮಚ್ ದಟ್ ಈಸ್ ನೌ ಗ್ರಾಂಟೆಡ್ ಟು ದಿ ಸ್ಪಿರಿಟ್ ಬಿಗಾಟನ್ ಒನ್ ಇನ್ ದಿಸ್ ಏಜ್. ಅಂದ್ರೆ ಈಗ ನಾವು ಹೊಂದಿದ ಆತ್ಮದ ಸಮವಾಗಿ ಯಾರು? ಅಪೋಸ್ತಲರು ಆವಾಗ್ಲೂ ಹೊಂದ್ಕೊಂಡ್ರು. ಪ್ರಿಯ ಸದಸ್ಯರು, ನೀವು ಎಷ್ಟು ಸತ್ಯನ ಹೊಂದ್ಕೊಂಡಿದ್ವಿ ಅಷ್ಟು ಮಟ್ಟಿಗೆ ಅವ್ರು ಏನ್ ಮಾಡಿದ್ದಾರೆ? ಹೊಂದಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಅದರಿಂದ ಸಾಧಾರಣ ಜನರುಗಳಿಗೆ ಅಷ್ಟು ದೇವರ ಒಂದು ಪನಿಷ್ಮೆಂಟ್ ಇತ್ತಂದ್ರೆ ಈ ಅಪೋಸ್ತಲರಿಗೆ ಇನ್ನೂ ಹೆಚ್ಚಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಪ್ರಿಯ ಸದಸ್ಯರೇ, ನೋಡಿ ಇಲ್ಲಿ ಹೇಳ್ಬೇಕಾದ್ರೆ ಅದನ್ನ ಯೂದಾಸನ ಒಪ್ಕೊಂಡಿದ್ದಾನೆ. ಅವನೇ ಕನ್ಫೆಸ್ ಮಾಡ್ಬಿಟ್ಟಿದ್ದಾರೆ. ಏನ್ ಕನ್ಫೆಸ್ ಮಾಡ್ದ ಅವನು? ಕೊನೆಯದಾಗಿ ಲಾಸ್ಟ್ ಅಲ್ಲಿ ಅಪರಾಧ ಏನು ಇಂಗ್ಲಿಷ್ ಇನ್ನೋಸೆಂಟ್ ಬ್ಲಡ್ ನ ಏನ್ ಮಾಡಿರ್ತೀನಿ ತೋರ್ಸ್ಕೊಟ್ಬಿಟ್ನಲ್ಲ ಅಂತ. ಕನ್ನಡದ ಏನ್ ಬರ್ತದೆ ಅದು? ನಿರಾಪರಾಧಿಯ ರಕ್ತವನ್ನ ಏನ್ ಮಾಡಿದ್ದೀನಿ ಅಂದ್ರೆ ಈ ಕನ್ಫಸ್ಡ್ ಯೇಸುಸ್ವಾಮಿ ನಿರಾಪರಾಧಿ ಅಂತಾನೆ ಏನ್ ಮಾಡಿದಾನೆ ಅವನು ಕನ್ಫಸ್ ಮಾಡಿದಾನೆ. ಅದೇ ಇಲ್ಲಿ ಬ್ರದರ್ ಎಲ್ಲ ಹೇಳ್ತಾರೆ, ಆಫ್ಟರ್ ಆಲ್ ದಿಸ್ ಅಕಾರ್ಡಿಂಗ್ ಟು ಹಿಸ್ ಓನ್ ಕನ್ಫೆಷನ್ ಪೆಟ್ರಾಯ್ಡ್ ಇನ್ನೋಸೆಂಟ್ ಬ್ಲಡ್. ಪ್ರಿಯ ಸದಸ್ಯರೇ, ಅದನ್ನೇ ಈಗ ನಾವು ನೋಡೋಣ. ಇನ್ನೂ ಸ್ವಲ್ಪ ಹತ್ತಿರದಲ್ಲಿ ಹೋಗಿ ಏನ್ ಮಾಡೋಣ, ನಾವು ನೋಡೋಣ ಜೂಡಾಸ್ ಕೇಸ್ನ ಇನ್ನ ಸ್ವಲ್ಪ ಫೈಲ್ಗಳನ್ನ ನಾವೇನ್ ಮಾಡೋಣ, ಓಪನ್ ಮಾಡೋಣ. ಯೇಸುಸ್ವಾಮಿ ಮಾತು ಯೂದಾಸರ ವಿಷಯವಾಗಿ ಯೇಸುಸ್ವಾಮಿ ಹೇಳಿದಂತ ಮಾತನ್ನ ನಾವು ನೋಡೋಣ. ಅದನ್ನೇ ಜಡ್ಜ್ಮೆಂಟ್ ಕೊಡುವಂಥದ್ದು ಅಲ್ವಾ? ಯೇಸುಸ್ವಾಮಿ ಹೇಳ್ಬಿಟ್ಟು, ನಾನು ಜಡ್ಜ್ಮೆಂಟ್ ಕೊಡಲ್ಲ, ನಾನು ಹೇಳಿದ ಮಾತೆ ಏನ್ ಮಾಡುತ್ತೆ, ನಿಮ್ಗೆ ಜಡ್ಜ್ಮೆಂಟ್ ಕೊಡುತ್ತದೆ ಎಂಬುದಾಗಿ ಹೇಳ್ತಾರೆ. ಜಾನ್ 12:48 ಅದ. ಹ್ಮ್ 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 ನೋಡಿದ ಪ್ರಿಯ ಸರಸ್ರೇ, ತೀರ್ಪು ಮಾಡುವುದಂಥದ್ದು ಯಾವುದು? ನಾನು ಹಾಡಿದ ಮಾತೆ. ಜಗನ್ ಕರಿಂಗ್ಲಾ ಬ್ರದರ್ ಹೇಳಿದ್ರು ನಾನು ಇದೇ ಮಾತ್ರ FC ಅಂತ. ಅದಕ್ಕೆ ಯಾರು ತಪ್ಪು ತಿಳ್ಕೋಬೇಡಿ ಪ್ರಿಯರೇ. ಏನ್ ಹೇಳ್ತಾರೆ ಇಲ್ಲಿ? ನಾನು ಹಾಡಿದ ಮಾತು ಅದೇ ಅವನಿಗೆ ಏನಾಗುತ್ತೆ, ಕಡೆ ದಿನದಲ್ಲಿ ತೀರ್ಪನ್ನು ಮಾಡುವುದು. ಯಾವ್ದು ಮಾಡ್ತದಂತೆ? ಯೇಸುಸ್ವಾಮಿ ಹೇಳಿದಂತ ಮಾತು. ಸರಿ, ಕೆಲವೊಂದು 4-5 ವಚನಗಳು ಯೇಸುಸ್ವಾಮಿ ಯೂದಾಸರ ವಿಷಯವಾಗಿ ಏನ್ ಹೇಳಿದ್ದಾರೆ ಅಂತ ಏನ್ ಮಾಡೋಣ, ನಾವು ನೋಡೋಣ. ಮ್ಯಾಥ್ಯೂ 26:24 ಬೇಗ ಓದಿ. ಮ್ಯಾಥ್ಯೂ 26:24 ಇಲ್ಲೇ ನೋಡ್ಕೊಂಡು ಹ್ಮ್ 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 ಪ್ರಿಯ ಸಹೋದರರೇ, ಸ್ವಾಮಿ ಬಾಯಿಂದ ಬಂದಂತ ಮಾತು, ಯೇಸುಸ್ವಾಮಿ ಬಾಯಿಂದ ಈ ರೀತಿಯಾದ ಮಾತು ಯಾರಿಗೂ ಬಂದಿರಲಿಲ್ಲ. ಯೇಸುಸ್ವಾಮಿ ಹತ್ರ ಅನೇಕ ಜನರುಗಳು ಬಂದ್ರಲ್ಲ, ಅವ್ರ ಬಾಯಿಂದ ಮಾತುಗಳಂತೆ ಹೆಂಗಿತ್ತಂತೆ? ಗ್ರೇಸಿಯಸ್ ವರ್ಡ್ಸ್ ಅಂತೆ, ಕೃಪಾವುಳ್ಳ ವಾಕ್ಯಗಳನ್ನ ಯೇಸುಸ್ವಾಮಿ ಆಡಿದ. ಯಾರಿಗೂ ಕೂಡ ಅವರು ದ್ವೇಷಿಸಲಿಲ್ಲ,
ಯಾರಿಗೂ ಕೂಡ ಈ ರೀತಿಯಾದಂಥ ತೀರ್ಪು ಕೊಟ್ಟಿಲ್ಲ ಅಲ್ವಾ. ಸ್ವಾಮಿ ಹತ್ರ ಬಂದವ್ರಿಗೆಲ್ಲ ಸಮಾಧಾನದಿಂದ ಹೋಗು ಅಂತಾನೆ ಹೇಳಿ ಕಳ್ಸಿದಾರ ಹೊರತು, ಧೈರ್ಯದಿಂದ ಇರು ಅಂತಾನೆ ಹೇಳಿ ಕಳ್ಸಿದಾರ ಹೊರತು ಈ ರೀತಿಯಾಗಿ ಹೇಳಿಲ್ಲ. ಏನೋ ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೇದಾಗಿತ್ತು ಅಂದ್ರು. ಪ್ರಿಯ ಸಹೋದರರೇ, ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಯೂಸ್ಲೆಸ್. ಅವನು ಹುಟ್ಟಿದ್ದೇ ಯೂಸ್ಲೆಸ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಹುಟ್ಟಿ ಏನಾದ್ರು ಸಾಧನೆ ಮಾಡ್ಬೇಕು ಅಲ್ವಾ. ಅವನು ಹುಟ್ಟಿ ಈ ರೀತಿಯಾದಂತ ಇಟರ್ನಲ್ ಡೆತ್ಗೆ ಹೋದ್ರೆ ಅವನು ಹುಟ್ಟಿದ ಏನ್ ಪ್ರಯೋಜನ? ಅದನ್ನೇ ಇಲ್ಲಿ ಹೇಳ್ತಾರೆ ಪ್ರಿಯ ಸಹೋದರರೇ. ಆ ವಾಕ್ಯಕ್ಕೆ ಕಮೆಂಟ್ ಕೊಡ್ತಾರೆ, ಬ್ರದರ್, he sinned against great light, there is no hope for him in future life. ಅವನಿಗೇನಿಲ್ಲ, ಬರುವಂತ ಕಾಲಗಳಲ್ಲಿ ಅವನಿಗೆ ಯಾವ ಒಂದು ನಂಬಿಕೆನೇ ಇಲ್ಲ. ಪ್ರಿಯ ಸಹೋದರರೇ, ಅದೇ ಹೇಳ್ತಾರೆ, ಎವ್ರಿ ಸೂಸೈಡ್ by his act confess his wish that he had never been born. ಯಾರೆಲ್ಲ ಸೂಸೈಡ್ ಮಾಡ್ಕೊಳ್ತಾರೋ ಪ್ರಿಯ ಸಹೋದರರೇ, ಅವರೆಲ್ಲ ಲೋಕದವರಲ್ಲ, ಅವರು ಈ ಲೆಕ್ಕಕ್ಕೆ ಬರಲ್ಲ. ಸತ್ಯಕ್ಕೆ ಬಂದವರು, ಸತ್ಯದ ಪರಿಣಾಮವನ್ನು ಹೊಂದಿದವರು, ಪ್ರಿಯ ಸಹೋದರರೇ, ಪವಿತ್ರಾತ್ಮದಿಂದ ಜನಿಸಲ್ಪಟ್ಟವಂತರು ಯಾರಾದ್ರೂ ಸೂಸೈಡ್ ಮಾಡಿಕೊಂಡ್ರೆ ಇಟ್ ಈಸ್ ಅದು ಏನ್ ಆಕ್ಟ್ ಅಂತ ನೋಡ್ಬೇಕಾದ್ರೆ ಅವ್ರು ಕನ್ಫರ್ಸ್ ಮಾಡ್ತಾರೆ, ನಾನು ಹುಟ್ಟದೇ ಇದ್ರೆ ಚೆನ್ನಾಗಿತ್ತು ಅಂದ್ರೆ ಅವರು ಎರಡನೇ ಮರಣಕ್ಕೆ ಹೋಗುವಂತವರಾಗಿದ್ದಾರೆ. ಸೂಸೈಡ್ ಅಂಡ್ ಸೆಕೆಂಡ್ ಡೆತ್, ಪ್ರಿಯ ಸಹೋದರರೇ, ಸೂಸೈಡ್ ಈಸ್ ಅ ಕನ್ಫೆಷನ್ ಆಫ್ ಸೆಕೆಂಡ್ ಡೆತ್. ಸರಿ, ನೆಕ್ಸ್ಟ್ ವಚನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಾನ್ 6:70 ಯೇಸು ಸ್ವಾಮಿ ಯೂದನ ವಿಷಯವಾಗಿ ಹೇಳುವಂತ ಒಂದು ಮಾತನ್ನ ಕೂಡ ನಾವು ನೋಡೋಣ. 6:70. ನೋಡಿದ ಪ್ರಿಯ ಸರ್, 12 ಮಂದಿಯನ್ನು ನಾನು ಆರಿಸ್ಕೊಂಡಿದ್ದಾನಲ್ಲ, ತೆಗೆದುಕೊಂಡಿದ್ದಾನಲ್ಲ, ಅದರಲ್ಲಿ ನಿಮ್ಮಲ್ಲಿ ಒಬ್ಬನು ಏನಾಗಿದ್ದಾನೆ? ಸೈತಾನನು ಅಂತ. ಪ್ರಿಯ ಸರಸೆ, ಒನ್ ಆಫ್ ಯು ಈಸ್ ಅ ಡೆವಿಲ್. ಪ್ರಿಯರೇ, ಈ ರೀತಿಯಿಂದ ಮಾತು ಹೇಳೋದು ಕೇಳಕ್ಕೆ ಏನಿದೆ, ತುಂಬಾ ಕಷ್ಟವಾಗಿದೆ. ನಮ್ಮನ್ನ ಯಾರಾದ್ರೂ ಈ ತರ ಹೇಳಿದ್ರೆ ಅಲ್ವಾ. ಇನ್ನೊಂದು ವಾಕ್ಯ ನೋಡಿ, ಅದೇ ರೀತಿಯಾಗಿ ಇನ್ನೊಂದು ವಾಕ್ಯ ಕೂಡ ಸ್ವಾಮಿ ಹೇಳ್ತಾರೆ. John 17:12. John 17:12. ಫಸ್ಟ್ ಆಗಿ ನೋಡಿದ ಪ್ರಿಯ ಸಹೋದರರೇ, ಕ್ಲಿಯರ್ ಆಗಿ ಹೇಳ್ಬಿಟ್ರು. 12 ಅಪೊಸ್ತಲರಲ್ಲಿ ಒಬ್ಬನ್ನೇ ಹೊರತು ಬೇರೆ ಯಾರು ಕೂಡ ಏನಾಗಿಲ್ಲಂತೆ, ನಾಶನ ಆಗಿಲ್ಲ. ಅಂದ್ರೆ 12 ಜನದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ, 11 ಮಂದಿ ಪ್ರಿಯ ಸಹೋದರರೇ ಅವರೆಲ್ಲರೂ ಕೂಡ ಸಭೆಯಲ್ಲಿ ಸೇರಿದ್ದಾರೆ. ಯಾರು ಇನ್ ಚರ್ಚ್ ಕ್ಲಾಸ್. ಪ್ರಿಯ ಸಹೋದರರೇ, ಯಾರು ಮಾತ್ರ ಅಲ್ಲ, ಯೂದಾಸು ಅವ್ರನ್ನ ಏನ್ ಬರ್ತಾರೆ, ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರು ಏನಾಗಿಲ್ಲ, ನಾಶವಾಗಿಲ್ಲ ಅಂತ ಹೇಳ್ತಾರೆ. ಪ್ರೇರೆ, ಅದನ್ನ ಸಗೋರ ಕಮೆಂಟ್ ಅಲ್ಲಿ ಹೇಳ್ಬೇಕಾದ್ರೆ, ಸ್ಟ್ರಾಂಗ್ ಎವಿಡೆನ್ಸ್ ಆಫ್ ದಿ ವಿಲ್ಫುಲ್ ಇಂಟೆನ್ಷನ್ ವಿಚ್ ಮಾರ್ಕ್ ಜೂಡಾಸ್ ಕ್ರೈಮ್. ಅವನ ಪಾಪವನ್ನು ಏನ್ ಮಾಡುತ್ತೆ, ಇದು ಸ್ಟ್ರಾಂಗ್ ಆಗಿ ಬರ ನೋಡಿ. ಇಂಪ್ಲಾಯಿಂಗ್ ದಟ್ ಜೂಡಾಸ್ ಹ್ಯಾಡ್ ಎಂಜಾಯ್ಡ್ ಎ ಸಫಿಷಿಯನ್ಸಿ ಆಫ್ ಲೈಟ್ and knowledge of righteousness to constitute a trial, and that is deliberate sin against such light and knowledge mean the second death. ಅವನು ಏನಂತೆ ಅಂದ್ರೆ ಪ್ರಿಯರೇ, ಅವನಿಗೆ ಟ್ರಯಲ್ಗೆ, ಶೋಧನೆಗೆ ಬೇಕಾದಂತ ಮಟ್ಟಿಗೆ ಅವನೇನಿತ್ತು, ಸತ್ಯ ಇತ್ತು. ಆದ್ರೆ ಅವನ ಪಾಪವು ಸತ್ಯಕ್ಕೆ, ಬೆಳಕಿಗೆ ಏನಾಗಿ ಎದುರಾಗಿರೋಂಥ ಪಾಪ, ಅದು ಸೆಕೆಂಡ್ ಡೆತ್ ಅಂತ ಹೇಳ್ತಾರೆ. ಸರಿ ಪ್ರಿಯರೇ, ಈಗ ಯೂದಾಸನ ವಿಷಯವಾಗಿ ಪ್ರವಾದನೆ ಏನ್ ಹೇಳ್ತಾ ಇದ್ದಾರೆ, ವಾಟ್ ದಿ ಪ್ರಾಫೆಸಿ ಸೇಸ್ ಅಬೌಟ್ ದಿ ಜೂಡಾಸ್. ಅವನ ವಿಷಯವಾಗಿ ಪ್ರವಾದನೆಗಳು ಏನ್ ಹೇಳ್ತದೆ ಅಂತ ಕೆಲವು ಮಾತುಗಳನ್ನ ಏನ್ ಮಾಡೋಣ, ನಾವು ನೋಡೋಣ. ಯಾರಾದ್ರೂ ಹೇಳಿ ನೋಡೋಣ. ಪ್ರವಾದನೆಯಲ್ಲಿ ಅಂದ್ರೆ ಮುಖ್ಯವಾಗಿ ಕೀರ್ತನೆ ಪುಸ್ತಕದಲ್ಲಿ ಯೂದಾಸನ ವಿಷಯವಾಗಿ ಬರೆಯಲ್ಪಟ್ಟಂತ ಕೀರ್ತನೆ 2 ಕೀರ್ತನೆ 2-3 ಇದೆ. ಅದರಲ್ಲಿ ಒಂದು ಕಡೆ ಅವನ ಬಗ್ಗೆ ಹೇಳಲ್ಪಟ್ಟಿದೆ, ಒಂದು ಕೀರ್ತನೆ. ನಮ್ಗೆ ಇದೆಲ್ಲ ಈಗ ಈ ಟೈಮಲ್ಲಿ ಏನಾಗಿರ್ಬೇಕು, ಮೈಂಡಲ್ಲಿ ಇರಬೇಕು. ಯಾವ ಕೀರ್ತನೆ? 109 ಕಾಪಿ ಹೊಟ್ಬಿಟ್ರ. ಇನ್ನೊಂದು 41 ಅಲ್ವಾ, Psalm 41 ಕೂಡ ನೋಡಿದ್ರೆ 9th verse, ಅವನು ಬಂದು ಪ್ರಾಣ
ಅದೇ ಏನು ಎಂತ ಸ್ನೇಹಿತ, ಮೈ ಫೆಮಿಲಿಯರ್ ಫ್ರೆಂಡ್ ಅಂತ ಹೇಳಲ್ಪಟ್ಟಿದೆ. ಸರಿ, ಬನ್ನಿ ಓದೋಣ. ಕೀರ್ತನೆಯಲ್ಲಿ ಯೂದನ ವಿಷಯವಾಗಿ ಹೇಳುವಂತ ಕೆಲವು ಮಾತುಗಳನ್ನ ನಾವು ಓದೋಣ. ಕಂಟಿನ್ಯೂ ಹೋದ್ರೆ ಆದ್ರೆ 109 ವರ್ಸ್ 8 ಇಂದ ಈ ಕೀರ್ತನೆ ಬಂದು ಯೂದಾಸನ ವಿಷಯವಾಗಿ ಹೇಳಲ್ಪಟ್ಟಿದೆ ಅಂತ ಪೇತ್ರನು ನೋಡಿ 109 ವರ್ಸ್ 8 ನ ಪೇತ್ರನು ಅಪೊಸ್ತಲ ಕೃತ್ಯಗಳಲ್ಲಿ 1:20 ವಾಕ್ಯದಲ್ಲಿ ಕೋಟ್ ಮಾಡ್ತಾರೆ. ಇದೇ ಸೇಮ್ ವಾಕ್ಯನ ಅಲ್ಲಿ ಕೋಟ್ ಮಾಡ್ತಾರೆ. ಓದಿ ಸಿಸ್, 2 ಓದೋಣ, ಫಾಸ್ಟ್ ಆಗಿ ಓದಿ. ಹ್ಮ್ 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 ನೋಡಿ, ಇದನ್ನ ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನೋಡಿ, ಅದೇ ರೀತಿಯಾಗಿ ಹೇಳಲ್ಪಟ್ಟಿದೆ, ಅವನ ಉದ್ಯೋಗವು ಮತ್ತೊಬ್ಬನಿಗೆ ಆಗಲಿ ಅಂತ ಪೇತ್ರನು ಈ ಒಂದು ಕೀರ್ತನೆ ಭಾಗವನ್ನ ಅಲ್ಲಿ ಹೇಳ್ತಾರೆ. ಸರಿ, ಬನ್ನಿ ಈಗ ಕೀರ್ತನೆ ಪುಸ್ತಕ ತಗೊಳ್ಳಿ, ಈ ವಾಕ್ಯಗಳನ್ನ ಓದ್ಬಿಡೋಣ. ಅವನ ಬಗ್ಗೆ ವಾಕ್ಯ ಏನ್ ಹೇಳ್ತದೆ ಅಂತ ನೋಡೋಣ ಬನ್ನಿ. 109:4 ಇಂದ ಓದ್ಕೊಂಡು ಬನ್ನಿ, ಫಾಸ್ಟ್ ಆಗಿ ಓದ್ರಿ. 4ನೇ ವರ್ಷದಿಂದ 109ನೇ ಕೀರ್ತನೆ ವಾಕ್ಯಗಳು 4ರಿಂದ ಕೆಲವು ವಾಕ್ಯಗಳನ್ನ ಓದೋಣ. ಹ್ಮ್ 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 ನೋಡಿದ ಪ್ರಿಯ ಸರಿದ್ರೆ, ದೇವ್ರ ಸ್ವಾಮಿ ಅವನ್ನ ಪ್ರೀತಿಸಿದ್ರು, ಅದಕ್ಕೆ ಅವನು ಹೇಳಿಕೆಯನ್ನ ಏನ್ ಮಾಡಿದ, ತೋರಿಸ್ಬಿಟ್ಟ, ದ್ವೇಷನ ತೋರಿಸಿದ್ರು. ಓದಿ. ಹ್ಮ್ ನೋಡಿ, ನ್ಯಾಯ ವಿಚಾರಣೆಯಲ್ಲಿ ಅವನ ಅಪರಾಧಿ ಎಂದು ತೀರ್ಪಾಗಲಿ, ಅವನ ಪ್ರಾರ್ಥನೆ ನೋಡ್ರಿ ಪ್ರಿಯಸರ, ಅವನ್ ಪ್ರೇಯರ್ ಮಾಡಿದ್ರೆ ಅದು ಪಾಪ ಅಂತ ಅಂದ್ರೆ ನೋ ಯೂಸ್ ಆಫ್ ಪ್ರೇಯಿಂಗ್. ಅಲ್ಲೇ ಹೇಳ್ದಲ್ಲ ಯೋವನದಲ್ಲಿ ಓದಲ್ಲ, ಯೋವನ 5:16ನೇ ವಾಕ್ಯದಲ್ಲಿ ನೋಡಿದಲ್ಲ, ಓದಿದ್ದಲ್ಲ, 1,000 ತಪ್ಪು ಮಾಡಿದ್ರೆ ಪ್ರೇಯರ್ ಮಾಡ್ಲಿ, ಪಾಪಕ್ಕೆ ಏನಾಗಿದೆ, ಏನಲ್ತದಂದ್ರೆ ಆ ರೀತಿಯಿಂದ ಪಾಪ ಎಂತದ್ದು ಕ್ಷಮಾಪಣೆ ಹೊಂದುವಂತ ಪಾಪವಾಗಿದೆ. ಆದ್ರೆ ಈ ಪಾಪಕ್ಕೇನಿಲ್ಲ, ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ಅವನ ಪ್ರಾರ್ಥನೆಗಳೇನಾಗ್ಲಿ, ಅದು ಪಾಪವಾಗ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ವಚನ ಓದಿ ಬರ್ತಾರೆ. ಅದರಲ್ಲಿ 13th ವರ್ಸ್, 13ನೇ ವಾಕ್ಯ. ನೋಡ್ರ ಪ್ರಿಯ ಸರ್, 2ನೇ ತಲೆಮಾರಿಯಲ್ಲಿ ಕೂಡ ಅವನೇನಾಗ್ಲಿ, ನಿರ್ನಾಮವಾಗ್ಲಿ ಅಂತ ನೋಡಿ. ಸರಿ ಪ್ರಿಯರೇ, ಈಗ ನಾವು ನೋಡುವಂತ ವಾಕ್ಯಗಳು ನೋಡೋದಾದ್ರೆ, ಯೇಸುಸ್ವಾಮಿ ಆಡಿದಂತ ಮಾತುಗಳು ಮತ್ತು ಅವನು ಜೀವಿಸಿದ ಕಾಲದಲ್ಲಿ ಅವನಿಗೆ ಸಿಕ್ಕಿದಂತ ಬೆಳಕು ಎಷ್ಟು ಮಟ್ಟಿಗೆ ಇತ್ತು. ಅದೇ ಸಮಯದಲ್ಲಿ ಪ್ರಿಯರೇ, ಯೇಸುಸ್ವಾಮಿ ಬಾಯಿಂದ ಬಂದಂತ ಮಾತುಗಳು ನೋಡಿದ ಏನಂತ ಹೇಳ್ತಾರೆ, ಅವನು ಹುಟ್ಟದೇ ಇದ್ರೆ ಒಳ್ಳೇದಾಗಿತ್ತು. 12ರಲ್ಲಿ ಅವನು ಒಬ್ಬನೇನಾಗಿದ್ದಾನೆ, ಸೈತಾನನಾಗಿದ್ದಾನೆ. ಇನ್ನೊಂದು ಮಾತು ಹೇಳಿದ್ರೆ, ಸ್ವಾಮಿ ಅಂದ್ರೆ ನಾಶಕ್ಕೆ ಗುರಿಯಾದವನು ಅಂತ ಅವನ ವಿಚಾರವಾಗಿ ಸ್ವಾಮಿ ಹೇಳಿದ ಮಾತುಗಳೆಲ್ಲ ಈ ರೀತಿಯಾಗಿದೆ, ಎಲ್ಲ ಎಗೇನ್ಸ್ಟ್ ಆಗಿದೆ ಪ್ರಿಯ ಸರಸ. ಅವನಿಗೆ ಎದುರಾಗಿನೇ ದೇವರ ವಾಕ್ಯಗಳು ಏನಾಗಿದೆ, ಯುವದಾಸನಿಗೆ ಎದುರಾಗಿದೆ ಅಂತ ನೋಡಿ. ಆದ್ರೆ ಪ್ರವಾದನೆ ಮಾತುಗಳನ್ನ ನೋಡ್ಬೇಕಾದ್ರೆ ಪ್ರಿಯ ಸರ, ಅದು ಕೂಡ ಅವನಿಗೇನಾಗಿದೆ, ಎದುರಾಗಿನೇ ನಮ್ಗೆ ಸಾಕ್ಷಿ ಕೊಡ್ತಾ ಇದೆ. ಸರಿ ಪ್ರಿಯ ಸರಸರೇ, ಇನ್ನು ಕೆಲವು ಅನೇಕ ವಿಷಯಗಳನ್ನ ನೋಡೋದಾದ್ರೆ ಪ್ರಿಯ ಸರಸರೇ, ಯುವದಾಸನ ವಿಷಯವಾಗಿ ಬೈಬಲ್ ಅವನ್ನ ಬರಿಬೇಕಾದ್ರೆ ಆ 12 ಅಪೋಸ್ಟಲ್ಸ್ ಲಿಸ್ಟ್ ಅಲ್ಲಿ ಅವನ ಹೆಸರು ಆಗ್ಬೇಕಾದ್ರೆ ಏನಂತ ಹಾಕಲ್ಪಡ್ತದೆ, ಏನಂತ, ದ್ರೋಹಿ ಅಂತ ಹಾಕಲ್ಪಡ್ತದೆ. ದ್ರೋಹಿ ಆದಂತ ಯೂದಾಸನು. ಯೋಹನ್ನ ಬರಿಬೇಕಾದ್ರೆ ಅವನ್ ಏನ್ ಹೇಳ್ತಾರೆ, ಅವನು ಕಲ್ಲ ಅಂತ ಓಪನ್ ಆಗಿ ಏನ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇಷ್ಟು ವಾಕ್ಯಗಳನ್ನ ನಾವು ತೆಗೆದು ನೋಡ್ಬೇಕಾದ್ರೆ ಪ್ರಿಯರೇ, ಯಾವ ಒಂದು ವಾಕ್ಯ ಕೂಡ ಅವನಿಗೆ ಆಧಾರವಾಗಿ ಏನಾಗಿಲ್ಲ, ಇಲ್ಲ ಅಂತ ನೋಡ್ತೀವಿ. ಆದ್ರೆ ಒಂದೇ ಒಂದು ವಿಷಯ ನೋಡ್ಬೇಕಾದ್ರೆ ಪ್ರಿಯ ಸರ್, ಎಲ್ಲರಿಗೂ ಎಲ್ಲರಿಗೆ ಒಂದು ಡೌಟ್ ಬರುವಂತ ಒಂದು ವಾಕ್ಯ ಏನಪ್ಪಾ ಅಂದ್ರೆ, ಅವನು ಆ ಕಾಸನ್ನ ಏನ್ ಮಾಡ್ದ, ದೇವನ ಯೇಸುಸ್ವಾಮಿನ ತೋರ್ಸ್ಕೊಟ್ಟಕ್ಕೆ ಕೊಟ್ಟಂತ ಕ್ರಯದ ಹಣವನ್ನ ಅವನು ದೇವದಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ದ, ನೇಣಾಕೋನು, ಮನಸ್ತಾಂತರ ಹೊಂದಿದ್ದ ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ಅದನ್ನೇ ಅನೇಕರಿಗೆ ಅವನು ತಪ್ಪನ್ನ ಏನ್ ಮಾಡಿದ್ದಾನೆ, ಅವನು ಮನಸ್ತಂತ್ರ ಮಾಡಿದ್ದಾನೆ ಅಂತ ಹೇಳಲ್ಪಟ್ಟಿದೆ. ವಾಕ್ಯ ಓದೋಣ ಬನ್ನಿ. 27 ಚಾಪ್ಟರ್, ಮ್ಯಾಥ್ಯೂ 27, ಅದರಲ್ಲಿ ಒಂದು ವಾಕ್ಯ ನಾವು ಓದೋಣ. 3ನೇ ವಾಕ್ಯವನ್ನ ಓದಿ.
ಮಹಾಯಾಜಕರು ಹಿರಿಯರು ಜೀವಿತರರು ಹ್ಮ್ ತಪ್ಪಿದ ದೋಷವನ್ನು ಪಡೆದು ಒಪ್ಪಿಸುವುದು ಪಾಪ ಮಾಡಿದೆವು ಆದರೆ ನೋಡಿದ ಓದಿ ಸಿಸ್ಟರ್. ಅದಕ್ಕೂ ನೀವೇ ಹೋದರೆ ಆಗ ಅವನು ಆ ಮಠವನ್ನು ದೇವಾಲಯದೊಳಗೆ ಬಿಸಾಡಿ ಹೊರಟು ಹೋಗಿ ಉಗುರು ಹಾಕುವುದು ಸಹ. ನೋಡ್ರ ಪ್ರಿಯ ಸದಸ್ಯರೇ, ಅದರಿಂದ ಅವನೇನ್ ಹಾಕೊಂಡಲ್ಲ, ಅವನು ಪಾಪಕ್ಕೆ ಅವನು ಏನ್ ಮಾಡಿದಾನೆ, ಮನಸ್ತಂತ್ರ ಪಟ್ಟ ಅಂತ ಇಲ್ಲಿ ವಾಕ್ಯ ಹೇಳುವಂಥದ್ದು ಅನೇಕರಿಗೆ ಒಂದು ಅವನ ಮೇಲೆ ಒಂದು ಕರುಣೆ ತೋರಿಸುವಂತ ರೀತಿಯಾಗಿರ್ತದೆ. ಆದರೆ ಪ್ರಿಯ ಸದಸ್ಯರೇ, ಈ ಒಂದು ಮನಸ್ತಾಂತ್ರವು ಪ್ರಿಯ ಸದಸ್ಯರೇ ಅದೆಂಥದ್ದು ಅಂತ ನೋಡ್ಬೇಕಾದ್ರೆ, ಒಂದ್ ವೇಳೆ ಅವನು ನಿಜವಾಗಿ ಮನಸ್ಸಿಂದ ಅವನ ಮನ ತಿರುಗಿದ್ರೆ ಖಂಡಿತ ದೇವ್ರು ಏನ್ ಮಾಡ್ತಾ ಇದ್ರು, ಅವನ್ನ ಕ್ಷಮಿಸ್ತಾ ಇದ್ರು. ನಾವು ವಾಕ್ಯದಲ್ಲಿ ಓದ್ತೀವಿ, ನಮ್ಮ ದೇವರು ಎಂತ ದೇವ್ರಂದ್ರೆ, ನೀವೆಂತ ಪಾಪ ಮಾಡಿದ್ರು ಕೂಡ ಏನ್ ಮಾಡ್ತಾರೆ, ನೀವು ಮನಸ್ತಾಪ ಪಟ್ರೆ ಏನ್ ಮಾಡ್ತಾರೆ, ನಮ್ಮನ್ನ ಕ್ಷಮಿಸ್ತಾರೆ. ಐಸಾಯದಲ್ಲಿ ಒಂದು ವಾಕ್ಯ ಓದೋಣ, ಆಯ್ತು, ಒಂದು 5 minutes ಎಂಡಿಗೆ ಬಂದ್ಬಿಟ್ಟ ಕನ್ಕ್ಲೂಷನ್ಗೆ. ಐಸಾಯ ದೇವರ ಒಂದು ಗುಣಲಕ್ಷಣ ಯಾವ ರೀತಿಯಾಗಿದೆ, ತಂದೆ ದೇವರು ಯಾವ ರೀತಿಯಾಗಿ ಇದ್ದಾರಂತ ನಾವು ನೋಡೋದಾದ್ರೆ ವಾಕ್ಯ ಓದ್ರಿ 55ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ಐಸಾಯ 55:7 ಓದೋಣ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ನೋಡ್ರಿ, ಯೆಹೋವನ ಕಡೆ ಏನ್ ಮಾಡ್ಲಿ, ದುಷ್ಟನು ತಿರ್ಕೊಂಡು ಬರ್ಲಿ, ತನ್ನ ದುರಾಲೋಚನೆಗಳನ್ನ ಬಿಟ್ಟು ಯೆಹೋವನ ಕಡೆ ತಿರ್ಕೊಂಡು ಬರ್ಲಿ ಅಂತ ಹೇಳ್ತಾರೆ. ಓದಿ ಸಿಸ್ಟರ್. ನೋಡುವ ಪ್ರಿಯ ಸರೇ, ಒಂದ್ ವೇಳೆ ಯುವದಾಸನ ದೇವರದ ಸಮಾಪನೆ ಕೇಳಿದ್ರೆ, ಅವನು ನಿಜವಾಗಿ ಮನಸ್ತಾಂತರ ಹೊಂದಿದ್ರೆ, ಪಶ್ಚಾತ್ತಾಪ ಪಟ್ಟಿದ್ರೆ ಪ್ರಿಯ ಸರೇ, ದೇವರು ಶ್ರಮಿಸ್ತಾ ಇರ್ಲಿಲ್ವಾ? ಈ ವಾಕ್ಯ ಏನ್ ಹೇಳ್ತದೆ, ಇನ್ನೊಂದ್ಸರಿ ಓದನ್ವಾ? 1 second ಸಿಸ್ಟರ್, 7th ಓದಿ ಸಿಸ್ಟರ್. ನೋಡಿದ ಪ್ರಿಯ ಸರೇ, ಓದಿ ಸಿಸ್ಟರ್. ನೋಡುವ ಪ್ರಿಯ ಸರೇ, ಅಂದ್ರೆ ದುರ್ಮಾರ್ಗತ್ವನ ಬಿಟ್ಟು ಬಂದ್ರೆ, ದುರಾಲೋಚನೆಗಳನ್ನ ಬಿಟ್ಟು ಬಂದ್ರೆ ಖಂಡಿತ ದೇವರು ಕ್ಷಮಾಪಣೆ ಮಾಡಕ್ಕೆ ಏನಾಗಿದ್ದಾರೆ, ರೆಡಿ ಆಗಿದೆ. ಬೈಬಲಲ್ಲಿ ನಾವು ಒಂದು ಪ್ಯಾರಬಲ್ ಕೂಡ ನೋಡ್ಬೋದು. ಸ್ವಾಮ್ಯದಲ್ಲಿ ಸ್ವಾಮಿ ಆ ಒಂದು ಪ್ರಾಡಿಗಲ್ ಸನ್ ಅಲ್ವಾ ಪ್ರಿಯ ಸರ್, ದೇವ್ರನ್ನ ಬಿಟ್ಟು ದೂರ ಹೋಗಿ ಅಲ್ವಾ, ತುಂಬಾ ದಿನಗಳು ಬಂದ ಮೇಲೆ ದೇವ್ರ ಅವನ ಓಡಿಸ್ಬಿಟ್ರ, ಬೇಡಪ್ಪ ಇನ್ಮೇಲೆ ನೀನ್ ನನ್ನ ಮಗನೇ ಅಲ್ಲ ಅಂತ ಹೇಳಿದ್ರ? ಎಲ್ಲ ಪ್ರಿಯ ಸರ್, ಅವನ್ನ ಕಟ್ಕೊಂಡು ಮುತ್ತಿಟ್ಟು ಪ್ರಿಯ ಸರಿಗೆ ಅವನ್ನ ಪುನಃ ತನ್ನ ಮಗನ ಸ್ಥಾನವನ್ನ ಕೊಟ್ರು. ಅಂತ ದೇವರು ಯಾಕೆ ಯುವದಾಸನ ಪಾಪವನ್ನ ಸಮಾಪನೆ ಮಾಡಿಲ್ಲ, ಅವನು ಯಾಕೆ ಶ್ರಮಿಸ್ಲಿಲ್ಲ ಅಂತ ನೋಡೋದಾದ್ರೆ ಪ್ರಿಯ ಸಹೋದರರೇ, ಅವನ ಮನಸ್ಸು, ಹೃದಯವು ದೇವರ ಒಂದು ದೃಷ್ಟಿಯಲ್ಲಿ ಏನಾಗಿಲ್ಲ, ಸರಿಯಾದಿ ಇಸ್ ನಾಟ್ ಎ ರೈಟ್ ರಿಪೆಂಟೆನ್ಸ್. ರೈಟ್ ರಿಪೆಂಟೆನ್ಸ್ ಏನ್ ಮಾಡುತ್ತೆ ಅಂತ ನೋಡ್ಬೇಕಾದ್ರೆ, ದೇವರ ಕಡೆಗೆ ನಮ್ಮನ್ನ ಏನ್ ಮಾಡುತ್ತೆ, ಅದು ಸೇರಿಸ್ತದೆ, ಪುನಃ ದೇವರೊಂದಿಗೆ ನಮ್ಮನ್ನ ತಿರ್ಗಾ ರೀಕಮ್ಯುನಿಕೇಟ್ ಮಾಡುತ್ತೆ ಪ್ರಿಯ ಸಹೋದರರೇ. ಆದ್ರೆ ದೇವ್ರನ್ನ ಬಿಟ್ಟು ದೂರ ಮಾಡುವಂಥದ್ದು ಎಂತ ಒಂದು ಮನಸ್ತಾಂತ್ರ ಅಂದ್ರೆ ಪ್ರಿಯ ಸಹೋದರರೇ, ಇದು ಬಂದು ಲೋಕ ರೀತಿಯಾದಂತ ಮನಸ್ತಾಂತ್ರ. ಅಂದ್ರೆ ತಾನು ಆಸೆ ಪಟ್ಟಿದ್ದು ಸಿಗ್ಲಿಲ್ಲ ಅಂತ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಒಂದು ವಾಕ್ಯ ಓದನ ನೋಡಿ, ಪೌಲನು ಬರೀತಾರೆ, 2 ವಿಧವಾದ ಮನಸ್ತಾಂತ್ರಗಳಿದೆ. ಒಂದು ಲೋಕ ರೀತಿಯಾಗಿದ್ದು, ಇನ್ನೊಂದು ನೋಡ್ಬೇಕಾದ್ರೆ ಪ್ರಿಯ ಸಹೋದರರೇ, ಇನ್ನೊಂದು ದೇವರದ್ದು. ವಾಕ್ಯ ಓದನ 2ನೇ ಕೊರಿಂಥದವರಿಗೆ 7ನೇ ಅಧ್ಯಾಯ 7th chapter verse 10 ಓದನ. 2ನೇ ಕೊರಿಂಥದವರಿಗೆ 7ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದನ. ನೋಡ್ರ ಪ್ರಿಯ ಸಹೋದರರೇ, ಏನ ಮಾಡ್ತಾ ಇದ್ದ, ನಿಮ್ಮ ರಕ್ಷಣೆಗೆ ಏನ ಮಾಡ್ತದೆ, ಕಾರಣವಾಗುತ್ತದೆ. ನಾವು ರೈಟ್ ರಿಪೆಂಟೆನ್ಸ್ ಆದ್ರೆ ಪ್ರಿಯ ಸಹೋದರರೇ, ಆ ಸಮಯಕ್ಕೆ ಮಾತ್ರ ರಿಪೆಂಟ್ ಆಗೋದು, ತಿರ್ಗಾ ಪುನಃ ನಾವು ಹಳೆ ಕಾರ್ಯಗಳನ್ನ ಮಾಡೋದು. ರೈಟ್ ರಿಪೆಂಟೆನ್ಸ್ ಮನಸ್ಸಿನಿಂದ ನಾವೇನಾಗಬೇಕು, ನಾವು ರಿಪೆಂಟ್ ಆದ್ರೆ ಖಂಡಿತ ತಂದೆ ದೇವರು ನಮ್ಮ ಮನಸ್ಸನ್ನ ನೋಡಿ ಇದು ರೈಟ್ ರಿಪೆಂಟೆನ್ಸ್ ಅಂತ ಏನ್ ಮಾಡ್ತಾರೆ, ನಮ್ಮನ್ನ ಕ್ಷಮಿಸಿ ಪುನಃ ನಮ್ಮನ್ನ ಅವ್ರ ಕಡೆ ಸೇರಿಸ್ಕೊಳ್ತಾರೆ.
ಕಂಟಿನ್ಯೂ ಮಾಡಿ ಸಿಸ್ಟರ್. ಹ್ಮ್ ಹ್ಮ್ ಸರಿ ಸರಿ. ಲೋಕದ ದುಃಖವು ಏನ್ ಮಾಡುತ್ತೆ? ಮರಣವನ್ನ ನಮ್ಗೆ ಏನ್ ಮಾಡುತ್ತೆ? ಉಂಟು ಮಾಡುತ್ತೆ. ಅಂದ್ರೆ ಇವನ್ಗೆ ಏನಪ್ಪಾ ಅಂದ್ರೆ ತಾನು ಆಸೆ ಪಟ್ಟಿದ್ದು ಯಾವ್ದು ಕೂಡ ಏನಾಗಿಲ್ಲ, ಸಿಗ್ಲಿಲ್ಲ ಅಂತ ಅನೇಕರು ಆ ಒಂದು ಅದೃಪ್ತಿಯಿಂದ ಏನಾಗಿದ್ದಾರೆ, ಸತ್ತಿದ್ದಾನೆ ನೇಣಾಕೊಂಡು. ಪ್ರಿಯ ಸದಸ್ಯರೇ, ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ದೇವರೇ ಅವನ ಯೇಸುವಿನ ತೋರಿಸ್ಕೊಡ್ಬೇಕು, ಅದಕ್ಕಾಗಿನೇ ದೇವರು ಅವನ್ನ ಏನ್ ಮಾಡಿದ್ರು, ಅವನ್ನ ಅದಕ್ಕಿನ್ನ ಆರಿಸ್ಕೊಂಡ್ರು ಅಂತ ಅನ್ಕೊಳ್ತಾರೆ. ಹಾಗಾದ್ರೆ ದ ರಿಯಲ್ ಸಿನ್ನರ್ ಯಾರಂತ ಹೇಳ್ತಾರೆ ಅಂದ್ರೆ, ವಿ ಆನ್ಸರ್ ನೋ ಗಾಡ್ ಟೆಂಪತ್ ನೋ ಮ್ಯಾನ್, ಈ ಫೋರ್ಸಸ್ ನೋ ಮ್ಯಾನ್ ಟು ಡೂ ಈವಿಲ್. ಕೆಟ್ಟದನ್ನ ಮಾಡೋದಕ್ಕೆ ಏನ್ ಮಾಡಲ್ಲ ಅವ್ರು ಮಾಡಲ್ಲ. ಆ ತರ ಮಾಡಿದ್ರೆ ಗಾಡ್ ಇಸ್ ನಾಟ್ ದಿ ಆಥರ್ ಆಫ್ ಕನ್ಫ್ಯೂಷನ್. ಪ್ರಿಯರೇ, ಹಾಗಿದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಈ ತರ ಮಾಡಿದ್ರೆ ಆಲ್ ಮೈಟಿ ವಿತ್ ಬೀಯಿಂಗ್ ದ ರಿಯಲ್ ಸಿನ್ನರ್, ಅವರೇ ಎಲ್ಲರೂ ಅನ್ಕೊಳ್ತಾರೆ ದೇವರೇ ಇದೆಲ್ಲ ಮಾಡಿದ್ರು, ದೇವರೇ ಇದೆಲ್ಲ ಮಾಡ್ತಾರೆ ಅಂತ. ಪ್ರಿಯ ಸಹೋದರರೇ, ನಾವು ಮಾಡೋಂಥ ಪಾಪಗಳಿಗೆ ನಾವೇ ಕಾರಣ. ದೇವ್ರು ನಮ್ಮನ್ನ ಈ ರೀತಿಯಾಗಿ ಮಾಡ್ಬೇಕು, ಇವನ್ನೇ ತೋರಿಸ್ಕೊಡ್ಬೇಕು ಅಂತ ದೇವ್ರು ಯಾರಿಗೇನ್ ಮಾಡಿಲ್ಲ, ಯಾರ ವ್ಯಕ್ತಿನ ಅವ್ರು ಇನ್ ಮಾಡಲ್ಲ, ಯಾರಿಗೂ ಫೋರ್ಸ್ ಮಾಡಲ್ಲ. ಅದು ಕೆಟ್ಟದ್ದು ಮಾಡಕ್ಕೆ ದೇವ್ರು ಏನ್ ಮಾಡಲ್ಲ, ಫೋರ್ಸ್ ಮಾಡಲ್ಲ. ಪ್ರಿಯ ಸಹೋದರರೇ, ಯೂದನ್ ಮಾಡಿದಂತ ಪಾಪಕ್ಕೆ ಅವನೇ ಕಾರಣ, ಅವನೇ ಅದನ್ನ ಏನ್ ಮಾಡ್ಕೊಂಡ, ಅದನ್ನ ಆರಿಸ್ಕೊಂಡಾನೆ ಅಂತ ನೋಡ್ತೀವಿ. ಪ್ರಿಯ ಸದಸ್ಯರೇ, ಅದರಿಂದ ಈ ರೀತಿ ಅವನಿಗೆ ನಾವು ನೋಡ್ಬೇಕಾದ್ರೆ ಎಲ್ಲದನ್ನೇ ಇಲ್ಲಿ ಪಾಠಕ್ಕೆ ಹೇಳ್ತಾರೆ. ಬ್ರದರ್ ಏನ್ ಹೆಸರಿಟ್ಟು ಅಂದ್ರೆ, ಜೂಡಾಸ್ ಕೇಸ್ O+1. ಯಾವ ನಂಬಿಕೆನೇ ಇಲ್ಲ, ದೇವರ ವಾಕ್ಯಗಳು ಅವನಿಗೆ ಎದುರಾಗಿದೆ. ಪ್ರಿಯ ಸರ, ಇದು ನಮ್ಗೆ ಒಂದು ಪಾಠವಾಗಿದೆ ಅಂತ ಇಲ್ಲಿ ನೋಡ್ತೀವಿ. ವಿ ಕೆನಾಟ್ ಡೌಟ್ ದಟ್ ದೇರ್ ಆರ್ ಅದರ್ ಮೆನ್ ಹೂ ವುಡ್ ಹ್ಯಾವ್ performed Judas part, as well as other would under similar condition. ಒಂದ್ ವೇಳೆ ಯೂದಾಸರ ಬೇರೆ ಯಾರಾದ್ರೂ ಅದೇ ಕಂಡೀಷನ್ ಇದ್ರೆ ಒಂದ್ಮೇಲೆ ಅವ್ರು ಮಾಡ್ಬೋದಾಗಿತ್ತು. ಏನಾದ್ರೆ ದೇವರು ಬೇರೆ ರೀತಿಯಾಗಿ ಕೂಡ ಯೇಸುವಿನ ಅರೆಸ್ಟ್ ಮಾಡೋದಕ್ಕೆ ಬೇರೆ ರೀತಿಯಾಗಿ ಕೂಡ ಏನ್ ಮಾಡಿಲ್ಲ, ಮಾಡಿರ್ಬೋದಂತ ನೋಡ್ತೀವಿ. ಅದೇ ಪ್ರಿಯ ಸದಸ್ಯರೇ, ಇದು ನಮ್ಗೆ ಏನಪ್ಪ ಎಚ್ಚರಿಕೆ ಅಂದ್ರೆ, ನಾವು ಕೂಡ ಇದೇ ರೀತಿಯಾಗಿ ಯೂದಾಸರ ಈ ಒಂದು ಆಶೀರ್ವಾದಕ್ಕೆ ಕರೆಯಲ್ಪಟ್ಟಿದ್ವಿ. ದೊಡ್ಡ ಆಶೀರ್ವಾದ ಅಲ್ಲಿ ಕಲ್ಕೊಂಡಿದ್ದಾನೆ. ಅದನ್ನೇ ಪೌಲರು ಒಂದು ಮಾತನ್ನು ಹೇಳ್ತಾರೆ, ಎಬ್ರೆದವರಿಗೆ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಈ ರೀತಿಯಾದಂಥ ಆಶೀರ್ವಾದ ರಕ್ಷಣೆನ ನಾವು ಕಲ್ಕೊಂಡ್ರೆ ನಮ್ಮಂತ ಒಂದು ಇವರು ಬೇರೆ ಯಾರಿಗೂ ಇರಲ್ಲ ಅಂತ ಮಾತನ್ನ ಹೇಳ್ತಾರೆ. ಬನ್ನಿ ಓದೋಣ. ಅದು ಎಬ್ರೆದವರಿಗೆ 2ನೇ ಅಧ್ಯಾಯದಲ್ಲಿ ನೋಡಿ, ಇಲ್ಲಿ ಇಷ್ಟು ಎಚ್ಚರಿಕೆನ ನಮ್ಗೆ ದೇವರು ಅವರ ವಾಕ್ಯದ ಮೂಲಕ ಕೊಡ್ತಾರೆ. ಆದ್ರೂ ಅದನ್ನೆಲ್ಲ ಪಡ್ಕೊಂಡ್ರೆ ನಾವು ಈ ರಕ್ಷಣೆ ಬಗ್ಗೆ ನಾವು ಏನು ಯೋಚನೆ ಮಾಡದೇ ಇದ್ರೆ ಪ್ರಿಯರೇ, ನಮ್ಗೆ ಬರುವಂತ ದಂಡನೆ ತುಂಬಾ ಕಠಿಣವಾಗಿರ್ತದೆ ಅಲ್ವಾ? ಓದೋಣ ಬನ್ನಿ. ಸೆಕೆಂಡ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ 3 and 4 ಓದೋಣ. ನೋಡಿದ ಪ್ರಿಯ ಸದಸ್ಯರೇ, ಈ ಅತ್ಯಂತ ವಿಶೇಷ ರಕ್ಷಣೆ ಬೇರೆ ಯಾರಿಗೂ ಇಲ್ಲ. ಒನ್ಲಿ 1,44,000, ಒನ್ಲಿ 1,44,000ಗೆ ಮಾತ್ರ, ಒಂದು ಹೆಚ್ಚಿಲ್ಲ ಒಂದು ಕಡಿಮೆನೂ ಇಲ್ಲ. ಪ್ರಿಯ ಸಹೋದರರೇ, ಅಂತ ಒಂದು ವಿಶೇಷವಾದ ರಕ್ಷಣೆ ನಾವು ಅಲಕ್ಷ್ಯ ಮಾಡಿದ್ರೆ ನೋಡ್ರ ಪ್ರಿಯ ಸಹೋದರರೇ, ಹೌದ್ರಿ, ನೋಡ್ರ ಪ್ರಿಯ ಸಹೋದರರೇ, ದೇವ್ರೇನ್ ಮಾಡಿದ್ರೆ ಅನೇಕವಾದಂತ ಅದ್ಭುತಗಳ ಮುಖಾಂತರವು ಮತ್ತು ದೇವರ ಪವಿತ್ರಾತ್ಮದ ಮುಖಾಂತರ ದೇವರು ಈ ವಿಷಯವನ್ನ ಇದನ್ನ ಸಾಕ್ಷಿ ಕೊಡ್ತಾ ಇದ್ದಾರೆ ಅಲ್ವಾ? ಇವತ್ತು ಅನೇಕ ಪಾಠಗಳನ್ನ ಕೇಳ್ತೀವಿ ಪ್ರಿಯರೇ. ಎಷ್ಟು ಮಂದಿ ಜನರು ನಾವು ಎಷ್ಟು ಪಾಠಗಳನ್ನ ಕೇಳ್ತೀವೋ ಅಷ್ಟು ವಿ ಆರ್ ದಿ ರೆಸ್ಪಾನ್ಸಿಬಲ್. ಅದಕ್ಕಂತ ಪಾಠ ಕೇಳ್ತಿರ್ಬೇಡಿ. ಎಷ್ಟು ನಾವು ಸತ್ಯವನ್ನ ಕಲಿತೀವೋ, ಎಷ್ಟು ಪಾಠಗಳನ್ನ ಕೇಳ್ತೀವೋ ಅದಕ್ಕೆ ನಾವೇನಾಗಿದ್ದೀವಿ, ರೆಸ್ಪಾನ್ಸಿಬಲ್. ಅಷ್ಟು ಬೆಳಕನ್ನ ಪಡ್ಕೊಂಡಿದ್ದೀವಿ ಪ್ರಿಯರೇ. ಆದ್ರೆ ಅಷ್ಟು ಮಟ್ಟಿಗೆ ನಾವು ಏನ್ ಮಾಡ್ಬೇಕು, ನಾವು ಲೆಕ್ಕ ಕೊಡೋರಾಗಿದ್ದೀವಿ. ಆದ್ರಿಂದ ಪ್ರಿಯ ಸರಸೆ, ಯೂದನು ಈ ರೀತಿಯಾಗಿ ಒಂದು ಆಶೀರ್ವಾದನ ಏನ್ ಮಾಡಿದ, ಕಲ್ಕೊಂಡಿದ್ದ. ಏನ್ ಮೇನ್ ರೀಸನ್ ಅಂದ್ರೆ ಪ್ರಿಯ ಸರಸೆ, ಮೇನ್ ಒಂದೇ ರೀಸನ್ ಹೇಳ್ಬೋದು, ಯೂಡಾಸ್ ಹತ್ರ ಇದ್ದಂತ ಒಂದು ದೊಡ್ಡ ಪಾಪ. ಅದನ್ನೇ ಬೈಬಲ್ ಹೇಳ್ತದೆ, ದಿಸ್ ಇಸ್ ಎ ರೂಟ್ ಕಾಸ್ಟ್ ಆಫ್ ದಿ ಆಲ್ ಈವಿಲ್. ಏನದು? ಹಣದ ಆಸೆ.
ಹಣದ ಆಸೆ ಎಲ್ಲ ಕೆಟ್ಟತನಕ್ಕೆ ಏನಾಗಿದೆ, ಎಲ್ಲ ಕೆಟ್ಟತನಕ್ಕೆ ಬೇರು. ಏನ್ ಹಿಂಗೆ ಹೇಳ್ತಾ ಇದೆ, ಅದೆಲ್ಲ ಒಂದು ದೊಡ್ಡ ಪಾಪನ. ಪ್ರಿಯ ಸರಸರೇ, ಪ್ರಾರಂಭದಲ್ಲಿ ಯೂದನು ಕೂಡ ಯೇಸುಸ್ವಾಮಿನ ಹಿಂಬಾಲಿಸ್ಬೇಕಂತ ಉದ್ದೇಶದಿಂದ ಬಂದಿದ್ದು. ಅವ್ರಿಗೆ ತಂದೆ ತಾಯಿ ಇಟ್ಟಿದ್ದಂತ ಹೆಸರು ನೋಡಿ, ಈ ಪ್ರಿಯ ಸರಸರೇ, ಅವ್ರ ತಂದೆ ತಾಯಿ ಅವ್ರಿಗೆ ಏನ್ ಹೆಸರು ಇಟ್ಟಿದ್ದಾರೆ, ಯೂದ ಅಂತ. ಜೂಡಾಸ್ ಅನ್ನೋದು ಗ್ರೇಷಿಯಸ್ ನೇಮ್ ಇದು. ಜೂಡ ಅವ್ರ ಹೆಸರು ಏನು, ಜೂಡಾಸ್ ಅಲ್ಲ, ಜೂಡಾಸ್ ಅನ್ನೋದು ಗ್ರೀಕ್ ನೇಮ್ ಅವ್ರು, ಜೂಡಾಸ್ ಅಂತ. ಪ್ರಿಯ ಸರಸರೇ, ಜೂಡ ಅಂದ್ರೆ ಏನ್ ಅರ್ಥ? ಜೂಡ ಅಂದ್ರೆ ಸ್ತುತಿ, ಪ್ರೈಸ್ ಅಂತ ಅರ್ಥ. ಅಂದ್ರೆ ಪ್ರಿಯರೇ, ಇವನ ಜೀವನ ದೇವರಿಗೆ ಏನಾಗಿರ್ಲಿ, ಒಂದು ಪ್ರೈಸ್ ಆಗಿರ್ಲಿ ಅಂತಾನೆ ಅವ್ರ ತಂದೆ ತಾಯಿಗಳು ಇವರಿಗೆ ಈ ರೀತಿಯಾದ ಹೆಸರಿಟ್ಟು. ನಾವು ನಮ್ಮ ಮಕ್ಕಳಿಗೆ ಹೆಸರಿಡ್ತೀವಲ್ಲ, ಏನಕ್ಕೆ? ಒಬ್ಬೊಬ್ಬರು ಒಂದೊಂದು ಹೆಸರಿಟ್ಟಿದ್ದೀವಲ್ಲ, ಏನಕ್ಕೆ? ಅವ್ರು ಆ ರೀತಿಯಾಗಿ ಏನಾಗ್ಲಿ, ಜೀವಿಸ್ಲಿ. ಪ್ರಿಯ ಸರಸರೇ, ಕೆಲವು ಡೇವಿಡ್ ಅಂತ ಹೆಸರಿಟ್ಟಿರ್ತೀವಿ, ಏನಕ್ಕೆ? ಡೇವಿಡ್ ತರ ಇರ್ಲಿ ಅಂತ. ಕೆಲವರು ಮೋಸಸ್ ಅಂತ ಹೆಸರಿಟ್ಟಿರ್ತಾರೆ, ಏನಾಗ್ಲಿ? ನಾನು ಇವ್ರನ್ನ ಹೇಳಿಲ್ಲ. ಪ್ರಿಯರೇ, ಆ ರೀತಿಯಾಗಿ ದೇವರು ಇವರಿಗೆ ಅವ್ರ ಅಪ್ಪ ಅಮ್ಮ ಬಂದು ಇಟ್ಟಿದ್ದ ಹೆಸರೇನಪ್ಪ ಅಂದ್ರೆ, ಇವನಿಗೆ ಜೂಡ ಅಂದ್ರೆ ಪ್ರೈಸ್. ಇವನ ಜೀವನ ದೇವರಿಗೆ ಪ್ರೈಸ್ ಆಗಿಲ್ಲ ಅಂದ್ರೆ ಪ್ರಾರಂಭದಲ್ಲಿ ಹಂಗೆ ಬಂದ, ಹೋಗ್ತಾ ಹೋಗ್ತಾ ಹಣ ಕೈಗೆ ಬರ್ತಾ ಪ್ರಿಯ ಸರಸರೇ, ಹಣದ ಮೇಲೆ ಆಸೆ ಹೆಚ್ಚಾಗಿ ಅವನು ಒಂದು ಟ್ರ್ಯಾಪ್ಗೆ ಸಿಕ್ಕಾಕೊಂಡ. ಹಣದ ಆಸೆ ನೋಡಿ ಪ್ರಿಯ ಸರಸರೇ, ಒಂದು ಟ್ರ್ಯಾಪ್ ಅದು ಬಂದು ಅಲ್ಲಿ ಹೇಳ್ತದೆ, ವಾಕ್ಯ ಗೊತ್ತಲ್ಲ ನಮ್ಗೆ. ಫಸ್ಟ್ ತಿಮೋಥಿ 6 chapter verse 10 and 11 ಹೇಳ್ತದೆ, ಇಟ್ ಇಸ್ ಎ ಟ್ರ್ಯಾಪ್. ಪ್ರಿಯ ಸರ್, ಅದೇನಾಗುತ್ತೆ, ಅದರಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಅದರಿಂದ ಬರೋದು ತುಂಬಾ ಕಷ್ಟ ಅಂತ ಅಲ್ಲೇ ಪೌಲರಲ್ಲಿ ಹೇಳ್ತಾರೆ. ಅನೇಕರು ತಮ್ಮನ್ನೇ ಏನ್ ಮಾಡ್ತಾರೆ, ಅನೇಕ ಕಷ್ಟಗಳಿಂದ ತಮ್ಮನ್ನು ಚುಚ್ಚಿಕೊಳ್ತಾರೆ. ಆ ರೀತಿಯಾದ ಎಚ್ಚರಿಕೆ ಮಾತು ಕೊಡ್ತದೆ. ಅಂದ್ರೆ ಅದನ್ನೇ ಪ್ರಿಯ ಸರ್, ಎಷ್ಟು ಮಟ್ಟಿಗೆ ಅವನ್ನ ಕರ್ಕೊಂಡು ಹೋಗ್ಬೇಕಂದ್ರೆ, ಅಟ್ಲೀಸ್ಟ್ 30 ಸಿಲ್ವರ್ ಕಾಯಿನ್ಗೆ ತನ್ನ ಪ್ರಾಣ ಸ್ನೇಹಿತನ ಏನ್ ಮಾಡ್ರು, ತೋರಿಸ್ಕೊಟ್ರು, ಮಾರ್ಬಿಟ್ರು ಅಂತ ಹೇಳ್ತಾರೆ. ಈ ಸೋಲ್ಡ್ ಇಸ್ ಮಾಸ್ಟರ್, ಈ ಸೋಲ್ಡ್ ಇಸ್ ಫೆಮಿಲಿಯರ್ ಫ್ರೆಂಡ್. ಆ ರೀತಿಯಾದಂತ ಪಾಪವನ್ನು ಏನ್ ಮಾಡಿದ್ವಿ, ಇವ್ರು ಮಾಡಿದ ಕಾರಣ ಏನಪ್ಪ ಅಂದ್ರೆ, ಜಸ್ಟ್ 30 ಸಿಲ್ವರ್ ಕಾಯಿನ್ಸ್ ಇದೆ ಒಂದು ಸ್ಲೇವ್ಗೆ ಕೊಡುವಂತ ಪ್ರೈಸ್. ಯಾರಿಗೆ? ಒಂದು ದಾಸನಿಗೆ ಕೊಡುವಂತ ಪ್ರೈಸ್ಗೆ ಯೇಸುಸ್ವಾಮಿನ ಎಷ್ಟು ಬೆಲೆ ಉಳ್ಳವರು, ಯೇಸುಸ್ವಾಮಿ ಎಷ್ಟು ಬೆಲೆ ಉಳ್ಳ ಸ್ನೇಹಿತನ ಪಡ್ಕೊಂಡಿದ್ದರು ಯೂದಾಸು, ಅವ್ರನ್ನೇನ್ ಮಾಡಿದಾನೆ, ಮಾರಿದಾನೆ. ಅದರಿಂದ ಪ್ರಿಯರೇ, ಇದು ನಮ್ಗೆ ಒಂದು ಎಚ್ಚರಿಕೆ ಪಾಠವಾಗಿದೆ. ಅದರಿಂದ ದೇವರ ಮಕ್ಕಳಾಗಿರೋದು ನಾವು ತುಂಬಾ ಎಚ್ಚರಿಕೆಯಿಂದ ನೋಡಿದ ವಾಕ್ಯ ಕೊನೆಯದಾಗಿ ಇಬ್ರಿಯರ 2ನೇ ಅಧ್ಯಾಯದಲ್ಲಿ ನಾವು ಇಂಥ ದೊಡ್ಡ ರಕ್ಷಣೆಯನ್ನು ಏನ್ ಮಾಡೋದು, ಅಲಕ್ಷ್ಯ ಮಾಡದೆ ನಾವೇನ್ ಮಾಡೋಣ, ಎಚ್ಚರಿಕೆಯಿಂದ ದಿನನಿತ್ಯ ನಾವು ಇನ್ನೂ ಹೆಚ್ಚಾಗಿ ದೇವರ ಹತ್ತಿರಕ್ಕೆ ಸೇರೋದಕ್ಕೆ ನಾವು ಪ್ರಯಾಸ ಪಡೋಣ. ದೇವ್ರ ನಮ್ಮೆಲ್ಲರನ್ನ ಕೂಡ ಆಶ್ರಯಿಸಲಿ. ಈ ಒಂದು ಅವಕಾಶ ಮಾಡಿಕೊಡುವಂತ ಎಲ್ಲ ಪ್ರಿಯ ಸಹೋದರರಿಗೆ ಕೂಡ ಈ ಸಮಯದಲ್ಲಿ ನಾನು ವಂದನೆಗಳನ್ನ ಹೇಳ್ಕೊಳ್ಳುತ್ತಾ ಈ ಪಾಠವನ್ನು ಮುಗಿಸ್ತೀನಿ. ದೇವ್ರ ನಮ್ಮೆಲ್ಲರನ್ನ ಕೂಡ ಆಶ್ರಯಿಸಲಿ. ಆಮೇಲೆ